ಪವಿತ್ರ ಉದ್ಘಾಟನೆ ಸಮಾರಂಭವನ್ನು ಏರ್ಪಾಟು ಮಾಡಿರುವ ನೆಡಗುಂದಿ ಹಾಗೂ ಸಂಗಮ ಕ್ಷೇತ್ರದ ಅಧ್ಯಕ್ಷ ಆಗಿರುವ ಕರ್ಣಯ್ಯ ಸ್ವಾಮಿಗಳವರಲ್ಲಿ, ಪಂಚಮ ಸಿದ್ಧಲಿಂಗ ಮಹಾಸ್ವಾಮಿಗಳವರಲ್ಲಿ, ಅಭಿನವ ರಾಚೋಟಿ ಶಿವಾಚಾರ್ಯ ಮಹಾಸ್ವಾಮಿಗಳವರಲ್ಲಿ ಹಾಗೂ ಬೆಂಗಳೂರಿನ ಗುರುಮಣ್ಣದೇವರ ಮಠದ ಶ್ರೀಗಳವರಲ್ಲಿ, ಬೇವೂರಿನ ಮಠದ ಶ್ರೀಗಳವರಲ್ಲಿ, ಶಾಂತಮಲ್ಲಿಕಾರ್ಜುನ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳವರಲ್ಲಿ, ಸಿದ್ಧಲಿಂಗ ಸ್ವಾಮಿಗಳವರಲ್ಲಿ ಶರಣಾರ್ಥಿಗಳನ್ನು ಸಮರ್ಪಿಸುತ್ತಾ ಈ ಒಂದು ಕಾರ್ಯಕ್ರಮದ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿರುವ ಶ್ರೀ ಶರಣಪ್ಪಗೌಡ ಮಲ್ಲಾರರವರೇ, ನಮ್ಮ ನಾಡು ಕಂಡಂತಹ ಹಿರಿಯರಾಗಿದ್ದಂತಹ ವಿಶ್ವನಾಥ ರೆಡ್ಡಿ ಮುದ್ನಾಳ್ರವರ ಮಗರಾಗಿರುವ ಶ್ರೀ ರಾಜನಗೌಡರ ಮುದ್ನಾಳ್ರವರೇ, ಎಲ್ಲ ಆತ್ಮೀಯರೇ, ಹಿರಿಯರೇ, ಮಕ್ಕಳೇ, ಇಂದು ನಾವೆಲ್ಲರೂ ಕೂಡ ಈ ಪವಿತ್ರ ಸಂಗಮ ಕ್ಷೇತ್ರದಲ್ಲಿ ಸಮಾವೇಶಗೊಂಡಿದ್ದೇವೆ. ಜಾತ್ರೆ ಅನ್ನೋದೊಂದು ನೆಪ, ಪ್ರವಚನ ಮಾಡೋದೇ ಮುಖ್ಯ ಅಂತ ಹೇಳಿ ಕರ್ಣಯ್ಯ ಸ್ವಾಮಿಗಳವರು ಇದು 3ನೇ ಒಂದು ಪ್ರವಚನವನ್ನು ಏರ್ಪಾಟು ಮಾಡಿದ್ದಾರೆ. ಮೊದಲನೇದು ದಾನಮ್ಮ ತಾಯಿಯನ್ನು ಕುರಿತು ಪ್ರವಚನ ಆಗಿದೆ, 2ನೇದು ಹೇಮರೆಡ್ಡಿ ಮಲ್ಲಮ್ಮನನ್ನು ಕುರಿತು ಪ್ರವಚನ ಆಗಿದೆ. ಇಂದು ನಮ್ಮ ಪರಮ ಪೂಜ್ಯ ಶಿವಕುಮಾರ ಮಹಾಶಿವಗಳವರ ಬಗ್ಗೆ ಶರಭಯ್ಯ ಶಾಸ್ತ್ರಿಗಳು ರಚನೆ ಮಾಡಿರುವ ಶಿವಕುಮಾರ ಚರಿತಾಮೃತ ಅನ್ನುವಂತಹ ಪ್ರವಚನವನ್ನು ಇಲ್ಲಿ ಆಯೋಜಿಸಿರುವಂತಹ ಅವರು ಈಗಾಗಲೇ ಮಾತನಾಡ್ತಾ ಪೂಜ್ಯರು ಭೂತದ ಬಗ್ಗೆ ಒಂದು ಪ್ರಸ್ತಾಪವನ್ನು ಮಾಡಿದ್ರು. ಯಾರು ಭೂತ ಅಂದರೆ ಈಗ ಕೊನೆಗೆ ಮಾತಾಡೋನೆ ಭೂತ ಅಂತ ಹೇಳಬೇಕಾಗಿದೆ. ಮೊದಲು ಮಾತಾಡೋರೆಲ್ಲ ದೇವ್ರ ಕಣ್ಣಂಗೆ ಕಾಣಿಸ್ತಾರಂತೆ, ಕೊನೆಗೆ ಮಾತಾಡೋರು ಮಾತಾಡ್ತಾ ಕೇಳ್ತಾ ಎಲ್ಲ ಹೆಂಗಾಗ್ಬಿಡ್ತದಪ್ಪ ಅಂದರೆ ಕೊನೆಯವ್ರು ಮಾತಾಡೋನೆ ಭೂತ ಅಂತ ಕಾಣಿಸ್ತಾನೆ ಅಂತೇಳಿ ತಮಾಷೆಗೆ ಹೇಳ್ತಾ ಇದ್ರು ಸ್ವಾಮೀಜಿಯವರು. ಬಹಳ ಸರಳವಾಗಿ ಚೆನ್ನಾಗಿ ನಿಮ್ಮೆಲ್ಲರಿಗೂ ಹೇಳಿದರು. ಇವತ್ತು ನಾವೆಲ್ಲ ಇಂತಹ ಒಂದು ಪವಿತ್ರ ಕ್ಷೇತ್ರದಲ್ಲಿ ನಾವು ಸಮಾವೇಶಗೊಂಡಿದ್ದೇವೆ. ಇಲ್ಲಿ ನದಿಗಳ ಸಂಗಮ ಆಗಿದೆ, ಹಾಗೆ ಇಲ್ಲಿ ಭಕ್ತ ಗುರುಗಳ ಸಂಗಮನೂ ಆಗಿರುವಂತಹದ್ದು. ನಮ್ಮ ನಾಡಿನಲ್ಲಿ ಅತ್ಯಂತ ಪವಿತ್ರವಾದ ಕ್ಷೇತ್ರಗಳಿದ್ದಾವೆ. ಇವತ್ತಲ್ಲಿ ಕೂಡಲ ಸಂಗಮ ಅನ್ನುವಂಥ ಒಂದು ಕ್ಷೇತ್ರ ಇದ್ದರೆ, ಇಲ್ಲಿ ಭೀಮಾ ಕೃಷ್ಣೆಯರು ಸೇರಿರುವಂತಹ ಈ ಕ್ಷೇತ್ರವು ಕೂಡ ಒಂದು ಪವಿತ್ರವಾದಂತಹ ಒಂದು ಸಂಗಮ ಕ್ಷೇತ್ರ ಆಗಿರುವಂತಹದ್ದು. ಮನುಷ್ಯನಿಗೆ ಶಾಂತಿ, ನೆಮ್ಮದಿ, ಸಮಾಧಾನ ಅನ್ನುವಂಥದ್ದು ಇವತ್ತು ಗಗನ ಕುಸುಮ ಆಗ್ತಾ ಇದೆ. ಇವತ್ತೇನೆಲ್ಲ ಸೌಕರ್ಯಗಳು, ಸೌಲಭ್ಯಗಳು ಜಾಸ್ತಿ ಆದಾಗೆಲ್ಲ ಮನುಷ್ಯ ಶಾಂತಿಯಿಂದ, ಸುಖದಿಂದ, ಸಮಾಧಾನದಿಂದ ದೂರ ಸರಿತಾ ಇದ್ದಾನೆ. ಅದಕ್ಕಾಗಿ ಇವತ್ತೆಲ್ಲ ಕಡೆ ನೋಡ್ತಾ ಇದ್ದೀವಿ, ಇಂಥ ಪುಣ್ಯಕ್ಷೇತ್ರಗಳಿಗೆ ಜನಗಳು ಬರುವಂತಹ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಯಾಕೆ ಅಂತಂದರೆ ಅವರ ಮನೋಮಂದಿರದಲ್ಲಿ ಶಾಂತಿಯನ್ನು ಸ್ಥಾಪಿಸಿಕೊಳ್ಳಬೇಕಾಗಿರುವಂತಹ ಕಾರಣದಿಂದಾಗಿ ಅವರು ಇಂಥ ಕ್ಷೇತ್ರಗಳಿಗೆ ಎಲ್ಲರೂ ಕೂಡ ಭೇಟಿ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಂಥ ಕ್ಷೇತ್ರಗಳಿಗೆ ಬಂದಾಗ ಮನಸ್ಸಿನ ಮೇಲೆ ಒಂದು ಪವಿತ್ರ ಭಾವನೆ ಉಂಟಾಗ್ತದೆ. ಎಲ್ಲ ಕಡೆ ಆ ಭಾವನೆ ಬರೋದಿಲ್ಲ. ಇಂಥ ಕ್ಷೇತ್ರಗಳಿಗೆ ಬಂದಾಗ ಮಾತ್ರ ಮನುಷ್ಯನ ಮನಸ್ಸಿನ ಭಾವನೆ ಅದು ಪವಿತ್ರವಾಗೋದಕ್ಕೆ, ಶ್ರೇಷ್ಠವಾಗೋದಕ್ಕೆ ಸಾಧ್ಯ ಆಗ್ತದೆ. ನಾವೆಲ್ಲ ಒಂದು ಕಥೆಯನ್ನು ಕೇಳ್ತಾ ಇದ್ದೋ, ಯಾರೋ ಒಬ್ಬ ಯುವಕ ತನ್ನ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾಗೆ ಅವನಿಗನ್ನಿಸ್ತು, ಬೇಡ ತಂದೆ ತಾಯಿಗಳ ಸೇವೆ ಮಾಡೋದು ಸಾಕು, ಇವನ್ನೆಲ್ಲಾದರೂ ಒಂದು ಕಾಡಿಗೆ ಬಿಟ್ಬಿಟ್ಟು ಹೋಗ್ಬಿಡೋಣ ಅಂತ ಹೇಳಿ ಯೋಚನೆ ಮಾಡ್ದ. ಕಾಡಿಗೆ ಬಿಟ್ಬಿಟ್ಟು ಯೋಚನೆ ಮಾಡಿ ಎಲ್ಲ ಕಾಡಿಗೆ ಬಿಡೋದು ಬಂದಲ್ಲ, ಅವನ ತಂದೆ ತಾಯಿ ಸೇವೆ ಮಾಡಬೇಕು ಅಂತ ಒಳ್ಳೆ ಭಾವನೆ ಇತ್ತು ಅವನಿಗೆ. ಎಂಥ ಸೇವೆ ಭಾವನೆ ಅಂದರೆ ಇದು ನೀವೆಲ್ಲ ಕೇಳ್ತಾ ಇದ್ದೀರಲ್ಲ, ಹಿಂದೆ ತಂದೆ ತಾಯಿಗಳನ್ನೆಲ್ಲ ಹೆಗಲ ಮೇಲೆ ಹೊತ್ತುಕೊಂಡು ಹೋದಂಥ ಅವನ ಶ್ರವಣಕುಮಾರನ ಕತೆ. ಹಾಗೆ ಅವನು ತಂದೆ ತಾಯಿಗಳ ಸೇವೆ ಮಾಡಬೇಕು, ಇಂಥ ಕ್ಷೇತ್ರ ದರ್ಶನ ಮಾಡಿಸ್ಬೇಕು ಅಂತಲೇ ಕರ್ಕೊಂಡು ಹೋಗ್ತಾ ಇದ್ದಂತೆ. ಎಲ್ಲ ಕಡೆ ಕರ್ಕೊಂಡು ಹೋಗ್ತಾ ಇದ್ದ. ಅಷ್ಟೇ ಪ್ರೀತಿ, ಭಕ್ತಿ, ಶ್ರದ್ಧೆ ಇತ್ತು ಅವನಿಗೆ. ಅವನು ಕರ್ಕೊಂಡು ಹೋಗ್ತಾ ಇದ್ದ. ಒಂದು ಸಾರಿ ಒಂದು ದೊಡ್ಡ ಆಲದ ಮರ ಬಿಸಿಲಿತ್ತು, ಮರದಡಿಗೆ ಹೋದ. ಮರದಡಿಗೆ ಹೋಗ್ತಿದ್ದಾಗೇನೆ ಅವ್ನಿಗೆ ಎಂಥ ಭಾವನೆ ಬಂದ್ಬಿಡ್ತಪ್ಪ ಅಂದರೆ, ಇವ್ರ ಸೇವೆನೇ ಮಾಡ್ತಾ ಇದ್ದಾರೆ, ನಾನು ಎಷ್ಟಿತ ಇರೋದು ಸಾಕು, ಇವ್ರ ಸೇವೆ ಬಿಟ್ಬಿಡೋಣ, ನನ್ನ ಜೀವನ ಕಟ್ಕೊಳ್ಳೋಣ ಅಂತ ಯೋಚನೆ ಬಂತು. ಅವ್ನಿಗೆ ಏನು ಮಾಡ್ದ ಅಂದರೆ ಅಲ್ಲೇ ಬಿಟ್ಬಿಟ್ಟು ಹೋಗ್ಬಿಡೋಣ ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟ. ಅವ್ನಿಗನ್ನಿಸ್ತು, ಇಲ್ಲಿ ಬಿಟ್ಟು ಹೋದರೆ ಕಾಡು ಪ್ರಾಣಿಗಳಿಗೆ ತುತ್ತಾಗ್ಬಿಡ್ತಾರೆ, ಏನಾದರೂ ಪಕ್ಕದಲ್ಲಿ ಯಾವ್ದಾದ್ರು ಜಾಗ ಇದೆಯಾ ನೋಡೋಣ ಯಾರಾದರೂ ಅಂತೇಳಿ ಯೋಚನೆ ಮಾಡ್ದ. ಸ್ವಲ್ಪ ದೂರದಲ್ಲಿ ಎಲ್ಲೋ ಒಂದು ಆಶ್ರಮ ಕಾಣಿಸ್ತಾ ಇತ್ತು. ಆ ಆಶ್ರಮ ಕಾಣಿಸ್ತಾ ಇದ್ದಾಗ ಆಶ್ರಮದ ಹತ್ರ ಬಿಟ್ಟು ಹೋಗ್ಬಿಡೋಣ ಅಂತೇಳಿ ಬಂದ. ಅವನು ಅಲ್ಲಿಂದ ಬರ್ತಾ ಬರುವೆ ಆಶ್ರಮದ ಈ ರೀತಿ ಎಲ್ಲೇ ಒಳಗೆ ಬರ್ತಿದ್ದಾಗೇನೆ ಅವನ ಮನಸ್ಸು ಎಂಥ ಪರಿವರ್ತನೆ ಆಗ್ಬಿಡ್ತಪ್ಪ ಅಂದರೆ, ಎಂಥ ತಪ್ಪು ಮಾಡ್ತಿದ್ದಪ್ಪ ನಾನು, ನನ್ನ ಅಪ್ಪ ಅಮ್ಮದಿಂದ ದೇವರು ಸಿಗ್ತಾರೆ ನನಗೆ, ಇಲ್ಲ ಹಂಗೆ ಮಾಡಬಾರ್ದಪ್ಪ, ಇಲ್ಲಿ ತಂದೆ ತಾಯಿ ಸೇವೆ ಮಾಡಬೇಕು ಅಂತೇಳಿ ಹಂಗಂತ್ಕೊಂಡು ಒಳಗೆ ಬಂದ.
ಅಲ್ಲಿ ಇಂಥ ಸ್ವಾಮಿಗಳು ಕೂತಿದ್ರು, ಬಂದು ಯಾಕಪ್ಪ ಬಾ ಬಂದು ಏನು ಸಮಾಚಾರ ಅಂತ ಎಲ್ಲ ಕೇಳಿದ್ರು. ಕೇಳಿ ಅವನೆಲ್ಲ ಕೇಳಿದೆ, ನಮ್ಮ ತಂದೆ ತಾಯಿ ಸೇವೆ ಮಾಡ್ತಿದ್ದೆ, ಅವ್ರನ್ನ ಇಲ್ಲಿ ಬಿಟ್ಟೋಗೋಣ ಅಂತ ಯೋಚನೆ ಮಾಡಿದೆ. ಆದರೆ ಇಲ್ಲಿ ಬಂದಾಗ ನನ್ನ ಮನಸ್ಸೇ ಬದಲಾಗ್ಬಿಟ್ಟಿದೆ ಸ್ವಾಮಿ, ನಾನು ಕರ್ಕೊಂಡೋಗ್ತೀನಿ ಹಂಗೆ ಬಿಡೋದಿಲ್ಲ ಅಂತಂದ. ಇಲ್ಲ ನೀನು ಆ ಮರದಡೆ ಹೋಗಿದ್ದಲ್ಲ, ಆ ಮರದಡೆ ನೆರಳಿನ ಪ್ರಭಾವ ನಿನ್ನ ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮ ಬೀಳ್ತಪ್ಪ. ಅದು ಜಾಗ ಅಂತದಲ್ಲ, ಅಲ್ಲಿ ಅನೇಕ ಕೊನೆ ಸುಡುಗಳಾಗ್ತಾ ಇದ್ದು, ದರೋಡೆಗೆಲ್ಲ ಮಾಡ್ತಾಯಿದ್ರು. ಆ ಒಂದು ಜಾಗ ಕೆಟ್ಟ ಜಾಗ ಇತ್ತದು, ಅದು ನಿನ್ನ ಕೆಟ್ಟ ಮನಸ್ಸಿನ ಮೇಲೆ ಪರಿಣಾಮ ಬೀಳ್ತು. ನೋಡಿ, ಈ ಆಶ್ರಮದ ಎಲ್ಲೆ ಒಳಗೆ ಬಂದಾಗ ನಿನ್ನ ಮನಸ್ಸಿನ ಮೇಲೆ ಎಂಥ ಭಾವನೆ ಬಿತ್ತಪ್ಪ ಅಂದರೆ ತಂದೆ ತಾಯಿಗಳನ್ನು ನೋಡ್ಕೊಳ್ಬೇಕು ಅಂತ ಭಾವನೆ ಬಂತು. ಅದು ಕ್ಷೇತ್ರದ ಮಹಿಮೆ ಅಂತೇಳಿ, ಅಂಥ ಒಂದು ಮಹಿಮೆ ಇರುವಂಥ ಒಂದು ಕ್ಷೇತ್ರ ಅಂದರೆ ಇದು ಸಂಗಮ ಕ್ಷೇತ್ರ ಅಂತ ಹೇಳಬೇಕಾಗಿರುವಂತಹದ್ದು. ಅಂಥ ಒಂದು ಪವಿತ್ರ ಕ್ಷೇತ್ರದೊಳಗೆ ನಾವೆಲ್ಲ ಇವತ್ತು ಶರಭಯ್ಯ ಶಾಸ್ತ್ರಿಗಳು ರಚಿಸಿರುವಂತಹ ನಮ್ಮ ಪರಮ ಪೂಜ್ಯ ಶಿವಕುಮಾರ ಮಹಾಶಿವರವರನ್ನ ಕುರಿತು ರಚನೆ ಮಾಡಿದ್ದಾರೆ. ಆ ಗ್ರಂಥ ಇನ್ನೂ ಪ್ರಕಟ ಆಗಿಲ್ಲ, ಮುದ್ರಣ ಆಗಿಲ್ಲ. ಮುದ್ರಣ ಪೂರ್ವದಲ್ಲಿಯೇ 2ನೇ ಬಾರಿ ಈಗಾಗಲೇ ಇದು ಪ್ರವಚನ ನಡೀತಾ ಇರುವಂತಹದ್ದು. ಈಗಾಗಲೇ ನಮ್ಮ ಪಂಪನಗೌಡರು ಅವರೆಲ್ಲ ಸೇರಿ ನಮ್ಮ ಬಳ್ಳಾರಿ ಜಿಲ್ಲೆಯ ಖರ್ಚಿಗನೂರಲ್ಲಿ 15 ದಿವಸಗಳ ಕಾಲ ಮಹಂತ ಸ್ವಾಮಿಯವರಿಂದ ಈ ಪ್ರವಚನವನ್ನು ಏರ್ಪಾಟು ಮಾಡಿ ಬಹಳ ಒಂದು ಅದ್ದೂರಿಯಾದಂಥ ಕಾರ್ಯಕ್ರಮ ನಡೆಸಿದರು. ಅದಾದ ನಂತರ 2ನೇದಾಗಿ ಈ ಒಂದು ಸಂಗಮ ಕ್ಷೇತ್ರದೊಳಗೆ ನಮ್ಮ ಪರಮ ಪೂಜ್ಯರ ಜೀವನ ವಿಚಾರ ಚಿಂತನೆಗಳನ್ನು ಕುರಿತು ಶರಭಯ್ಯ ಶಾಸ್ತ್ರಿಗಳು ಬಹಳ 1.5 ವರ್ಷಗಳ ಕಾಲ ಒಂದು ತಪಸ್ಸಿನಂತೆ ಅವರ ಕುರಿತು ಅದನ್ನು ರಚನೆ ಮಾಡಿದ್ದಾರೆ. ಸ್ವಾಮಿಗಳು ಹೇಳಿದಾಗ ಈಗಾಗಲೇ ಅನೇಕ ಶಿವಯೋಗಿಗಳವರನ್ನು ಕುರಿತು, ಸಂತರನ್ನು ಕುರಿತು, ಇಲ್ಲೇ ಪಕ್ಕದಲ್ಲಿರುವ ಸುಗೇಶ್ವರ ತಪಸ್ವಿಯನ್ನು ಕುರಿತು ಅವರು ಪುರಾಣವನ್ನು ಬರೆದಿದ್ದಾರೆ. ಈಗ ನಮ್ಮ ಪರಮ ಪೂಜ್ಯರನ್ನ ಕುರಿತು ಆ ಒಂದು ಪುರಾಣ ಪ್ರವಚನವನ್ನು ಪುರಾಣವನ್ನು ನಿರ್ಮಾಣ ಮಾಡಿರುವಂತಹ ಅವರು ಅದರ ಪ್ರವಚನವನ್ನು ಅವರೇ ರಚನೆ ಮಾಡಿ ಅವರೇ ಪ್ರವಚನ ಮಾಡುವಂಥ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಳ್ಳುವಂಥ ಒಂದು ಅವಕಾಶ ನಮಗೆ ಲಭ್ಯ ಆಗಿರುವಂತಹದ್ದು ಕೂಡ ನಮ್ಮ ಭಾಗ್ಯ ಪುಣ್ಯ ಅಂತ ಹೇಳಬೇಕಾಗಿರುವಂತಹದ್ದು. ಈಗಾಗಲೇ ನಮ್ಮ ಪರಮ ಪೂಜ್ಯರನ್ನ ಕುರಿತು ಎಲ್ಲ ಪೂಜ್ಯರು ಕೂಡ ಮಾತನಾಡಿರುವಂತಹ ಅವರು. ಅವರ ಬಗ್ಗೆ ನಾನು ಮಾತನಾಡುವಂತಹ ಶಕ್ತಿಯೂ ಇಲ್ಲ, ಅವರ ವ್ಯಕ್ತಿತ್ವದ ಮುಂದೆ ನಿಂತುಕೊಳ್ಳುವಂತಹ ಒಂದು ವ್ಯಕ್ತಿತ್ವನೂ ನಮ್ಮಲ್ಲಿಲ್ಲ. ಅಂತಹ ಪರಮ ಪೂಜ್ಯರನ್ನ ಎಲ್ಲ ಕುರಿತು ಮಾತನಾಡಿರುವಂತಹ ಅವರು. ಇವತ್ತು ಈ ಭಾಗದಲ್ಲಿ ಬಹಳ ಒಂದು ಪರಿವರ್ತನೆ ಇರುವಂತಹದ್ದು. ಈ ಭಾಗದಲ್ಲಿ ಒಂದು ಸಂಸ್ಕಾರ ಇದೆ ನಿಮ್ಮಲ್ಲೆಲ್ಲ. ಎಂಥ ಸಂಸ್ಕಾರ ಅಪ್ಪ ಅಂದರೆ 4 ಒಳ್ಳೆ ಮಾತು ಕೇಳುವಂತಹ ಸಂಸ್ಕಾರ ಇರುವಂಥದ್ದು ಈ ಭಾಗದಲ್ಲಿರುವಂಥದ್ದು. ಎಷ್ಟೇ ಹೊತ್ತಾಗಲಿ, ಎಷ್ಟೇ ಸಮಯ ಆಗಲಿ, 12 ಗಂಟೆ 1 ಗಂಟೆ ಆಗಲಿ ಪ್ರವಚನ ಕೇಳ್ತಾರೆ ಅಂತಂದರೆ ಅದು ಈ ಭಾಗದಲ್ಲಿ ಬಿಟ್ಟು ನಾವೆಲ್ಲೂ ಜಗತ್ತಿನಲ್ಲಿ ಕಾಣಕ್ಕೆ ಸಾಧ್ಯವೇ ಇಲ್ವೇನೋ ಅಂತ ಅನಿಸ್ತದೆ. ಅಷ್ಟು ಮಟ್ಟಿಗೆ ಆ ಭಕ್ತಿ ಶ್ರದ್ಧೆಯನ್ನು ಇಟ್ಕೊಂಡು ನೀವು ಪ್ರವಚನವನ್ನು ಕೇಳುವಂತಹ ಅವರು. ಅಂದರೆ ಪ್ರತಿ ವರ್ಷವೂ ಕೂಡ ಪ್ರವಚನವನ್ನು ಕೇಳಿ ನಿಮ್ಮ ಬದುಕನ್ನು ಹಸನು ಮಾಡಿಕೊಳ್ಳುವಂಥ ಕೆಲಸವನ್ನು ನೀವು ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದ್ದೀರಿ. ಬಹುಶಃ ನಮ್ಮ ಸಿದ್ದಯ್ಯ ಪುರಾಣಿಕರ ಒಂದು ವಚನ ಇದೆ, ನಮ್ಮ ಜೀವನದ ಆಯುಷ್ಯ ಹೇಗೇಗೋ ಕಳೆದು ಹೋಗ್ತಾ ಇದೆಯಂತೆ. ಅದನ್ನೆಲ್ಲ ಅವರು ಒಂದು ಪಟ್ಟಿ ಮಾಡಿ ಹೇಳ್ತಾರೆ. ಹಸಿವು, ತೃಷೆ, ವಿಷಯ, ಆಸೆ, ಆಮಿಷ ಇವುಗಳಿಗಾಗಿ ವರ್ಷ, ವಿರಾಮ, ವಿನೋದ, ಆಮೋದಗಳಿಗಾಗಿ ವರ್ಷ, ಮೋಜು, ಮೆರವಣಿಗೆ, ಹರಟೆ, ಆತ್ಮಸ್ತುತಿ, ಪರಸ್ನಿಂದೆಗಳಿಗಾಗಿ ಮಾಸ, ಸುವಿಚಾರ, ಸದಾಚಾರ, ಸತ್ಕೃತಿಗಳಿಗಾಗಿ ದಿವಸ, ನಿನಗಾಗಿ ಕಳೆದ ಕಾಲ ಮಾತ್ರ ನಿಮಿಷವೇ ಯಾ ಸ್ವತಂತ್ರ ಸಿದ್ದೇಶ್ವರ ಅಂತ ಹೇಳಿದ್ದಾರೆ. ಅದನ್ನು ಇಲ್ಲಿ ಬದಲಾವಣೆ ಮಾಡ್ಕೊಂಡು ಹೇಳಬೇಕಾಗಿರುವಂಥದ್ದು ಅಂದರೆ ಈ ಭಾಗದಲ್ಲಿ ಏನಪ್ಪ ಅಂದರೆ ಪ್ರವಚನಕ್ಕಾಗಿ ಇಂಥ ಪುರಾಣಗಳಿಗಾಗಿ ವರ್ಷ ಕೊಡುವಂಥ ಒಂದು ಕ್ಷೇತ್ರ ಅಂದರೆ ಅದು ನೀವುಗಳೆಲ್ಲ ಮಾಡ್ಕೊಂಡು ಬರ್ತಾ ಇರುವಂತಹದ್ದು ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತಾ, ಇವತ್ತು ನಮ್ಮ ಪರಮ ಪೂಜ್ಯರು ತಮ್ಮ ಇಡೀ ಬದುಕನ್ನು ಅವರು ತ್ಯಾಗ, ಸೇವೆ, ಸಾಧನೆಯ ಮೂಲಕ, ಶಿವಯೋಗದ ಮೂಲಕ ಈ ನಾಡಿಗೆ ತಮ್ಮ ಕೊಡುಗೆಯನ್ನು ಕೊಟ್ಕೊಂಡು ಬರುವಂಥ ಕೆಲಸವನ್ನು ಪೂಜ್ಯರು ಮಾಡಿರುವಂತಹ ಅವರು. ಈಗಾಗಲೇ ಪೂಜ್ಯರನ್ನ ಕುರಿತು ಇಲ್ಲೆಲ್ಲ ಮಾತನ್ನು ತಿಳಿಸಿದ್ದಾರೆ. ಅದೇ ನಮ್ಮ ಸಿದ್ದಯ್ಯ ಪುರಾಣಿಕರು ನಮ್ಮ ಪರಮ ಪೂಜ್ಯರ ವ್ಯಕ್ತಿತ್ವವನ್ನು ಕುರಿತು 4-6 ಮಾತುಗಳನ್ನು ಅವರು ತಿಳಿಸಿದ್ದಾರೆ. ಅವರು ನಮ್ಮ ಪರಮ ಪೂಜ್ಯರ ಸುವರ್ಣ ಮಹೋತ್ಸವ ಅಂತ ಕಾರ್ಯಕ್ರಮ ಆಯಿತು. ಆ ಕಾರ್ಯಕ್ರಮದ ಈ ಒಂದು ಬೃಹತ್ ಗ್ರಂಥವನ್ನು ಸಿದ್ಧಗಂಗಾಶ್ರೀ ಅನ್ನುವಂತಹ ಗ್ರಂಥವನ್ನು ಹೊರತಂದರು. ಆ ಗ್ರಂಥದ ಸಂಪಾದಕರಾಗಿ ಅವರು ಸೇವೆಯನ್ನು ಮಾಡಿದಂತಹ ಅವರು ಅದರ ಅಧ್ಯಕ್ಷರಾಗಿ ಕೆಲಸ ಮಾಡಿದಂತಹ ಅವರು. ಆ ಅಧ್ಯಕ್ಷ ನುಡಿಯಲ್ಲಿ ಪರಮ ಪೂಜ್ಯರ ವಿಚಾರಗಳನ್ನು 4-6 ವಿಚಾರಗಳನ್ನು ತುಂಬ ಸುಂದರವಾಗಿ ಅವರು ಕೊಟ್ಟಿರುವಂತಹ ಅವರು ಒಂದು ವಚನವನ್ನು ಪ್ರಸ್ತಾಪ ಮಾಡ್ತಾರೆ. ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಹಂಕಾರ, ಚಿತ್ತದಲ್ಲಿ ನಿರಪೇಕ್ಷೆ, ಪ್ರಾಣದಲ್ಲಿ ನಿರ್ಭಯ, ಭಾವದಲ್ಲಿ ದಿಗಂಬರ, ಇಂಥವನ್ನೆಲ್ಲ ಒಟ್ಟುಕೊಂಡಿರುವಂತಹ ಅವರು ಸೌರಾಷ್ಟ್ರ ಸೋಮೇಶ್ವರ ಲಿಂಗವು ಬೇರೆಲ್ಲ ಕಾಣಿರೋ ಅನ್ನುವ ಮಾತನ್ನು ಆದಯ ಶರಣನ ಮಾತನ್ನು ಹೇಳ್ಕೊಂಡು ಹೋಗ್ತಾ ಅವ್ರು ಪ್ರಶ್ನೆ ಮಾಡ್ಕೊಂಡು ಹೋಗ್ತಾರೆ. ಇಂತಹ ವಚನಗಳಿಗೆ
ನೈಜ ವಿಚಾರವಾಗಿ ಇಂದು ಯಾರಾದರೂ ತೊಲಗಿ ಬೆಳಗುತ್ತಿರುವರೇ ಎಂದು ಯಾರಾದರೂ ಕೇಳಿದರೆ ಅದನ್ನು ಸಿದ್ಧಗಂಗೆಗೆ ಹೋಗಿ ಶಿವಕುಮಾರ ಶಿವಯೋಗಿಯನ್ನು ನೋಡಿದರೆ ಸಾಕು, ಬೇರೇನು ಬೇಕಿಲ್ಲ ಅನ್ನುವಂತಹ ಮಾತನ್ನು ಸಿದ್ದಯ್ಯ ಪುರಾಣಿಕರು, ನಾವು ಆಡ ಕಂಡಂತಹ ಒಬ್ಬ ಸಾಹಿತಿಗಳು, ಒಳ್ಳೆ ಆಡಳಿತಗಾರರು, ಈ ಭಾಗದಲ್ಲೇ ಬಂದಿದ್ದಂತಹ ಅವರ ಕೃತಿಗಳು ಇಂದೂ ಕೂಡ ಜನಪ್ರಿಯವಾಗಿರುವಂತಹವುಗಳು. ಅಂತಹ ಮಹಾನ್ ವ್ಯಕ್ತಿಗಳು ಹೇಳಿರುವಂತಹ ಮಾತುಗಳು ಹೇಳಿಕೊಂಡು ಹೋಗ್ತಾರೆ. ಅವರು ಮುಂದೆ ಹೇಳ್ತಾರೆ, ಈ ಸರ್ವಾಂಗಲಿಂಗಿಯಲ್ಲಿ ಯಾವುದನ್ನು ಮೆಚ್ಚುವುದೆಂದು ದಿಗ್ಭ್ರಮೆಯಾಗುತ್ತದೆ, ಯಾವುದನ್ನು ಮೆಚ್ಚಿಕೊಳ್ಳೋದು ಅಂತ ದಿಗ್ಭ್ರಮೆ ಅಂತ ಆಗುತ್ತಂತೆ. ಅವ್ರು ಹೇಳ್ತಾರೆ, ಶಿಸ್ತಿನ ತನ್ನ ಬದುಕನ್ನೇ, ನಿರ್ಮಲ ಕ್ರಿಯೆಯನ್ನೇ, ಉಜ್ವಲ ವೈರಾಗ್ಯವನ್ನೇ, ಶಮದಮಾದಿ ದೈವಿ ಸಂಪತ್ತನ್ನೇ, ಬಹುಜನ ಪಾಂಡಿತ್ಯವನ್ನೇ, ಹೀಗೆ ಅನೇಕ ವಿಚಾರಗಳನ್ನು ಅವರು ಇದರಲ್ಲಿ ಬಹಳ ಕ್ರೋಢೀಕರಿಸಿ ತಿಳಿಸಿರುವಂತಹ ಅವರು. ಇಂತಹವನ್ನೆಲ್ಲ ನೋಡಿದಾಗ ಪರಮಪೂಜ್ಯರ ಮಹೋನ್ನತ ವ್ಯಕ್ತಿತ್ವ ಅದೆಷ್ಟು ದೊಡ್ಡದು ಅನ್ನೋದಕ್ಕೆ ನಾವೆಷ್ಟೇ ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಆಗದೇ ಇರುವಂತಹದ್ದು. ಅವರ ವ್ಯಕ್ತಿತ್ವ ಬಹಳ ದೊಡ್ಡದಾಗಿರುವಂತಹ ಸಾಧನೆಯನ್ನು ಮಾಡಿರುವಂತಹ ಅವರು ಉದ್ದಾನ ಶಿವಗಳವರ ಒಂದು ಕಮ್ಮಟದಲ್ಲಿ ಬೆಳೆದಂತಹ ಅವರು ಉದ್ದಾನ ಶಿವಗಳವರು ಅಂದರೆ ಹಾರ್ಡ್ ಮಾಸ್ಟರ್ ಅಂತ ಹೇಳ್ತಾ ಇದ್ರು ನಮ್ಮ ಬುದ್ಧಿಯವರು. ಹಾರ್ಡ್ ಮಾಸ್ಟರ್ ಅಂದರೆ ಅವರಿಗೆ ಪರೀಕ್ಷೆ ಮಾಡ್ತಾ ಇದ್ರು, ಯಾವುದನ್ನು ಕೂಡ ಕಠಿಣವಾದ ಪರೀಕ್ಷೆಗೆ ಅವರನ್ನು ಒಳಪಡಿಸ್ತಾ ಇದ್ರು. ಅವರ ಕೊನೆಗೆ 101 ಪುಳಿಪೆಟ್ಟನ್ನು ಕೊಟ್ಟ ಮೇಲೆ ಅವರು ಒಂದು ಮೂರ್ತಿ ಆದರು ಅನ್ನುವ ಮಾತನ್ನು ಉದ್ದಾನ ಶಿವಳವರು ಹೇಳಿದರು. ಯಾಕಪ್ಪ ಅಂದರೆ ಅವರು ಕೊನೆಯ ಕಾಲದಲ್ಲಿ ಉದ್ದಾನ ಶಿವಳವರು ಹಾಸಿಗೆಯಲ್ಲಿ ಇರ್ತಾರೆ. ಅಂತ್ಯ ಕಾಲದಲ್ಲಿ ಆಗ ಜಯದೇವ ಸ್ವಾಮಿಗಳು ಬರ್ತಾರೆ. ಜಯದೇವ ಸ್ವಾಮಿ ಚಿತ್ರದುರ್ಗದ ಬೃಹನ್ ಮಠದ ಜಗದ್ಗುರುಗಳಾಗಿದ್ದಂತಹ ಅವ್ರ ದರ್ಶನ ಮಾಡೋಕ್ಕೆ ಅಂತ ಹೋದಾಗ ನಮ್ಮ ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಯವರು ಜೊತೆಲಿ ಹೋಗ್ತಾರೆ. ಜೊತೆಲಿ ಹೋದಾಗ ಜಯದೇವ ಸ್ವಾಮಿಗಳವರ ಎದುರಿಗೆ ಶಿವಕುಮಾರ ಸ್ವಾಮಿಗಳವ್ರನ್ನ ಹಿಗ್ಗಾಮಗ್ಗಾಗಿ ಸಿಕ್ಕಾಪಟ್ಟೆ ಅವ್ರನ್ನ ಗೆಲ್ತಾ ಇರ್ತಾರೆ. ತೆಗಡೆ ಅವರಿಗೆ ಬಹಳ ಬೇಜಾರಾಗ್ತಾ ಇರ್ತದೆ. ಆಗ ಅವ್ರನ್ನ ಆಚೆ ಕಳಿಸ್ಬಿಟ್ಟು ಅವ್ರು ಹೇಳಿದ್ಮೇಲೆ, ಬುದ್ಧಿ ಯಾಕೆ ಅವ್ರನ್ನ ಇಷ್ಟೊಂದೆಲ್ಲ ಬೈತಾ ಇದ್ದೀರಿ, ಇಷ್ಟೊಂದೆಲ್ಲ ನೀವು ನಿಂದಿಸ್ತಾ ಇದ್ದೀರಿ ಅಂದರೆ, ಇಲ್ಲ ಸ್ವಾಮಿಗಳೇ ನಿಮಗೆ ಗೊತ್ತಿಲ್ಲ, 100 ಮುಳಿಪೇಟು ಕೊಟ್ಟಿದ್ದೆ, ಇವತ್ತು ಒಂದೇ ಕೊನೆಯ ಪೇಟ ಆದರೆ ಅವರು ಮೂರ್ತಿ ಆಗಿಬಿಟ್ಟಿದ್ದಾರೆ ಸ್ವಾಮಿಗಳೇ ಎನ್ನುವಂತಹ ಮಾತನ್ನು ಉದ್ದಾನ ಶಿವಗಳವರು ಹೇಳಿದಂತಹ ಅವರು. ಹಾಗೆ ಪರಮ ಪೂಜ್ಯರು ಆ ಜವಾಬ್ದಾರಿನ ವಹಿಸಿಕೊಂಡ ಮೇಲೆ ಶ್ರೀಮಠದಲ್ಲಿ ಯಾವ ಸಂಪತ್ತು ಇರಲಿಲ್ಲ. ಸ್ವಾಮಿಗಳು ಹೇಳ್ತಾ ಇದ್ದರು, ನನಗೆ ಸ್ವಾಮಿಗಳೇ ಏನೇ ಸಂಪತ್ತು ಇರಲಿಲ್ಲ, ಇಲ್ಲಿ 4-3 ಪಟ್ಟೆ ಹೊಲ ಇತ್ತಷ್ಟೇ, ಅದು ರಾಗಿ ಹೊಲ, ಅದು ಮಳೆಗಾಲಕ್ಕೆ ಮಾತ್ರ ಉಪಯೋಗ ಆಗುವಂಥದ್ದು, ಏನೇನೂ ಇರಲಿಲ್ಲ ಅಂಥೇಳಿ. ಆಗಲೇ ಉದ್ದಾನ ಶಿವಳವರು ದೂರದೃಷ್ಟಿ ಉಳ್ಳಂತಹವರಾಗಿದ್ದರು. ಆ ಕಾಲದಲ್ಲಿ ಅವರು ಸ್ವತಂತ್ರ ಪೂರ್ವದಲ್ಲಿಯೇ ವಿದ್ಯಾರ್ಥಿ ನಿಲಯವನ್ನು ಸ್ಥಾಪನೆ ಮಾಡಿ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡಬೇಕು ಅಂತೇಳಿ ಅವರು ಸ್ಥಾಪನೆ ಮಾಡಿದಂತಹ ಜಾತ್ಯಾತೀತವಾಗಿರುವಂತಹ ಸಾರ್ವಜನಿಕ ವಿದ್ಯಾರ್ಥಿ ನಿಲಯವನ್ನು ಸ್ಥಾಪನೆ ಮಾಡಿದ್ರು. ಅದು ಮುಖ್ಯವಾಗಿರುವಂಥದ್ದು. ಆ ಕಾಲದಲ್ಲಿ ಜಾತಿಗೆ ವಿದ್ಯಾರ್ಥಿ ನಿಲಯ ಕೊಡುವಂಥ ಅವಕಾಶ ಇರ್ತಾ ಇತ್ತು. ಆದರೆ ಅದನ್ನು ಮೀರಿ ಉದ್ದಾನ ಶಿವಳವರು ಎಲ್ಲ ಮಕ್ಕಳಿಗೂ ಅವಕಾಶ ಕೊಡಬೇಕು. ಅಷ್ಟೇ ಅಲ್ಲ, ಆ ಕಾಲದಲ್ಲಿ ಸಂಸ್ಕೃತ ಓದೋದಕ್ಕೆ ಕೆಲವರಿಗೆ ಮಾತ್ರ ಸೀಮಿತ ಇತ್ತು. ಆ ಒಂದು ಭೇದವನ್ನು ಹೋಗಲಾಡಿಸಿ ಎಲ್ಲ ವರ್ಗದವರು ಸಂಸ್ಕೃತ ಓದಬೇಕು ಅನ್ನುವಂಥ ಅವಕಾಶವನ್ನು ಉದ್ದಾನ ಶಿವಳವರು ಕೊಟ್ಕೊಂಡು ಬಂದಂತಹ ಅವರು ಎಷ್ಟು ದೂರದೃಷ್ಟಿ ಇದ್ದು ಊಹೆ ಮಾಡೋದಕ್ಕೂ ಸಾಧ್ಯವಿಲ್ಲದೆ ಇರುವಂತಹ ಅವರು ಪರಮ ಪೂಜ್ಯರು ಲಿಂಗೈಕ್ಯರಾಗುವಾಗ ಒಂದು 50-60 ಮಕ್ಕಳು ಮಾತ್ರ ಅವಾಗಿದ್ದಂತಹದ್ದು. ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರು ತಮ್ಮ ಇಡೀ ಬದುಕನ್ನು ಅದಕ್ಕೆ ಸವೆಸುವುದರ ಮುಖಾಂತರವಾಗಿ ಹಂತವಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಟ್ಕೊಂಡು ಬಂದರು. ವಿದ್ಯಾಸಂಸ್ಥೆಗಳನ್ನು ಸ್ಥಾಪನೆ ಮಾಡ್ಕೊಂಡು ಬಂದರು. ಹಳ್ಳಿ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು. ಅವರ ದೂರದೃಷ್ಟಿ ಏನಪ್ಪ ಅಂದರೆ ಹಳ್ಳಿ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅನ್ನುವಂಥದ್ದು. ಏನು ನಮ್ಮ ಇವತ್ತು ರಾಷ್ಟ್ರ ಕಂಡಂತಹ ಚಿಂತನೆಗಳನ್ನು ಮಹಾತ್ಮ ಗಾಂಧೀಜಿ ಹೇಳ್ತಾ ಇದ್ರು, ಹಳ್ಳಿಗಳ ಉದ್ಧಾರ ಆಗಬೇಕು, ಹಳ್ಳಿಗಳ ಬೆಳವಣಿಗೆ ಆಗಬೇಕು ಅನ್ನುವಂಥ ಚಿಂತನೆಯನ್ನು ಇಟ್ಕೊಂಡಂತಹ ದೂರದೃಷ್ಟಿಯನ್ನು ಇಟ್ಕೊಂಡ ಪರಮ ಪೂಜ್ಯರು ಹಳ್ಳಿ ಮಕ್ಕಳಿಗೆ ಶಿಕ್ಷಣ ಕೊಡುವಂತಹ ದೊಡ್ಡ ಒಂದು ಕ್ರಾಂತಿಯನ್ನು ಮಾಡಿದಂತಹ ಅವರು ಶಿವಕುಮಾರ ಮಹಾಶಿವಗಳವರು. ಮಠಕ್ಕೆ ಮಕ್ಕಳು ಎಷ್ಟೇ ಜನ ಬರಲಿ, ಎಲ್ಲರಿಗೂ ಅವಕಾಶ ಕೊಡಬೇಕು ಅನ್ನುವಂತಹ ಕಾರಣವನ್ನು ಇಟ್ಕೊಂಡು ಪೂಜ್ಯರು ಎಲ್ಲೆಲ್ಲಿ ಜಾಗ ಇರ್ತದೋ ಅಲ್ಲೆಲ್ಲ ಮಕ್ಕಳಿಗೆ ಅವಕಾಶ ಕೊಡ್ತಾ ಇದ್ರು. ಆ ಒಂದು ಗದ್ದಿಗೆ ಇದ್ದರೆ ಗದ್ದಿಗೆಲ್ಲೋ ಹುಡುಗರನ್ನ ಹಾಕ್ತಾಯಿದ್ರು, ಬೇರೆ ಒಂದು ಮಿಷಿನ್ ಮನೆ ಇತ್ತ ಅಲ್ಲೂ ಹುಡುಗರನ್ನ ಹಾಕ್ತಾಯಿದ್ರು. ಎಲ್ಲೆಲ್ಲಿ ಸ್ಥಳಾವಕಾಶ ಇತ್ತೋ ಅಲ್ಲೆಲ್ಲವನ್ನ ಮಕ್ಕಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ರು. ಪರಮ ಪೂಜ್ಯರು ಹೇಗೆ ಮಲಗ್ತಾ ಇದ್ರು ಅಂದರೆ, ಹುಡುಗರ ಒಂದು ಕಟ್ಟಡದ ಮಧ್ಯದಲ್ಲಿಯೇ ಅವ್ರದ್ದು ಒಂದು ಕಟ್ಟಡ ಇರ್ತಾ ಇತ್ತು. ಹಳೆ ಮಠದಲ್ಲಿ ಪೂಜೆ ಮುಗಿಸ್ಕೊಂಡ್ಬಂದು 11 ಗಂಟೆ ಅಂದರೆ ರಾತ್ರಿ ಅವರು ಬಂದು ತಿರ್ಗಿ ಆ ಮಾರ್ಕಂಡೇಯ ಅನ್ನುವಂಥ ಒಂದು ಮೂಲೆಯಲ್ಲಿ ಒಂದು ಚಿಕ್ಕ ರೂಮ್ ಇತ್ತು. ಆ ಚಿಕ್ಕ ರೂಮ್ನಲ್ಲಿ ಅವರು ಕೂಡ ಅಲ್ಲೇ ಪಾವಡಿಸ್ತಾ ಇದ್ರು ಅವಾಗಲೂ ಕೂಡ. ಆ ಒಂದು ಕಟ್ಟಡದಲ್ಲಿ ಇದ್ದಂಥ ಕೊಠಡಿಯನ್ನು ಒಂದು ಸಾರಿ ಏನಾಯಿತು, ಕಾಲೇಜು ಸಂಖ್ಯೆ ಜಾಸ್ತಿ ಆಯಿತು. ಸಂಖ್ಯೆ ಜಾಸ್ತಿ ಆದಾಗ ನಾವೆಲ್ಲ ಅಂದ್ಕೊಂತಿದ್ದು ಅದೊಂದು ಸ್ಮಾರಕವಾಗಿ ಇಟ್ಕೋಬೇಕು, ಆ ವಸ್ತುಗಳು ಅಲ್ಲೇ ಇರಲಿ ಅಂತ ನಮಗೆ ಆಸೆ ಇತ್ತು. ಆದರೆ ಪರಮ ಪೂಜ್ಯರು ಏನು ಮಾಡಿದ್ರು ಅಂದರೆ ಅದನ್ನೆಲ್ಲ ತೆಗೆಸಿ ಹಾಕ್ಬಿಟ್ಟು ಹುಡುಗರಿಗೆ ಜಾಗ ಕೊಡಬೇಕು ಮಾಡಿ ಅಂತೇಳಿ ಅವನು ತೆರವುಗೊಳಿಸುವಂಥ ಕೆಲಸವನ್ನು ಮಾಡಿಕೊಟ್ಟು ಬಂದಂಥವ್ರು. ಅದು ಪರಮ ಪೂಜ್ಯರ ದೂರದೃಷ್ಟಿ ಎಷ್ಟಿತ್ತು ಅನ್ನೋದಕ್ಕೆ ಅವೆಲ್ಲವೂ ಕಾರಣ ಆಗುವಂಥದ್ದು. ಹಾಗೆ ಅವರ ಆಚಾರ ನಿಷ್ಠೆ.
ನಾವು ಊಹೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಎಷ್ಟು ಆಚಾರ ನಿಷ್ಠೆ ಇಟ್ಕೊಂಡಿದ್ರು ಅಂತಂದರೆ, ಅವರು ಏನೇ ಆಗಲಿ ಎಂಥ ಸಂದರ್ಭ ಇದ್ದರೂ ಕೂಡ ಅವರ ಆಚಾರ ನಿಷ್ಠೆ, ಲಿಂಗ ಪೂಜಾ ನಿಷ್ಠೆಯನ್ನು ಅವರು ಶ್ರದ್ಧೆಯಿಂದ ಮಾಡ್ಕೊಂಡು ಬಂದಂತಹ ಅವ್ರು ಹೇಳ್ತಾ ಇದ್ರು, ಇಷ್ಟೆಲ್ಲ ಏನಪ್ಪ ಕಾರಣ ಅಂದರೆ ನನ್ನ ಪೂಜಾ ನಿಷ್ಠೆಯ ಫಲ, ಭಕ್ತರ ಒಂದು ಪ್ರೀತಿ ಇದೆಂದೆಲ್ಲ ಬೆಳೆಯೋದಕ್ಕೆ ಸಾಧ್ಯ ಆಯಿತು ಅನ್ನುವಂತಹ ಮಾತನ್ನು ಹೇಳ್ಕೊಂಡು ಬಂದರು. ನೋಡಿ, ದೇವಸ್ಥಾನಕ್ಕೆ ಹೋಗುವಂಥ ಪೂಜೆ ಬೇರೆ, ಆದರೆ ಸ್ವಾಮಿಗಳು ಮಾಡುವಂಥ ಪೂಜೆ ಭಾಳ ವ್ಯತ್ಯಾಸ ಆಗಿರುವಂತಹದ್ದು. ಅಲ್ಲಿ ಬೇರೆ ಪೂಜೆ ಏನಾಗಿರ್ತದೆ ಅಂದರೆ ಸಾರ್ವತ್ರಿಕವಾಗಿ ಪೂಜೆ ಇರ್ತದೆ, ಫಲ ವೈಯಕ್ತಿಕವಾಗಿ ಪೂಜಾರಿಗೆ ಸೇರ್ಕೊಂಡ್ಬಿಡ್ತದೆ. ಆದರೆ ಸ್ವಾಮಿಗಳು ಮಾಡುವಂಥ ಪೂಜೆ ಏನಪ್ಪ ಅಂದರೆ ಪೂಜೆ ವೈಯಕ್ತಿಕ ಆಗ್ತದೆ, ಆದರೆ ಫಲ ಸಮಾಜಕ್ಕೆ ಸಲ್ಲುವಂಥ ಕೆಲಸ ಆಗ್ತಾ ಬರ್ತಾ ಇರ್ತದೆ. ಹಾಗೆ ಪರಮ ಪೂಜ್ಯರು ಪ್ರತಿನಿತ್ಯವೂ ಕೂಡ ಅವರು ಆ ಒಂದು ದಿನಚರಿ ಅಂದರೆ ಅದು ಎಲ್ಲವೂ ಸೂರ್ಯನಷ್ಟೇ ಅವರ ಪ್ರಕಾರವಾಗಿ, ಪ್ರಕೃತಿಯಷ್ಟೇ ಅವರು ಆ ಒಂದು ಸೂರ್ಯನ ಏನು ಉದಯ ಆಗುತ್ತೋ ಆ ಒಂದು ನಿಯಮದಂತೆಯೇ ಅವರು ಪೂಜೆಯನ್ನು ಮಾಡ್ಕೊಂಡು ಬಂದಂತಹ ಅವರು. ಇವತ್ತಿನ ಪೂಜೆ ಯಾವಾಗ ಮಾಡಬೇಕು ಅಂತಂದರೆ ಸೂರ್ಯೋದಯ ಆದಮೇಲೆ ಯಾವಾಗಲೂ ಮಾಡೋದು ಅಂತಲ್ಲ. ಸುಪ್ರಭಾತ ಸಮಯದಲ್ಲಿ ಹರ್ತಿಯಲ್ಲಿ ಲಿಂಗವನ್ನಿದ್ದರೆ ತಪ್ಪುವ ಕಾಲ ಅಪಮೃತ್ಯು ಕಾಲ ಕರ್ಮಂಗಳೆಯ ಹೊತ್ತಾರೆ ಎದ್ದು ಶಿವಪೂಜೆಯನ್ನು ಮಾಡಬೇಕು ಅನ್ನುವಂಥ ಶರಣರ ಒಂದು ಮಾತಿದೆ. ಇವತ್ತು ಅದನ್ನು ಚಾಚು ತಪ್ಪದೆ ಬದುಕಿನಲ್ಲಿ ಆಚರಿಸಿಕೊಂಡು ಬಂದಂತಹ ಅವರು ಶಿವಕುಮಾರ ಮಹಾಶಿವರು. ಎಷ್ಟೊತ್ತಾಗಲಿ, ರಾತ್ರಿ 12-1 ಗಂಟೆ ಅದನ್ನು ಬರಲಿ, 2 ಗಂಟೆಗೆ ಬರಲಿ, ತಿರುಗ ಬೆಳಗ್ಗೆ 3 ಗಂಟೆಗೆ ಎದ್ದು ಅವರ ಪೂಜೆಗೆ ಅವರು ಒಂದು ದಿನನಿತ್ಯ ಕೆಲಸಗಳಿಗೆ ಹೋಗ್ತಾ ಇದ್ದರು. ಆ ರೀತಿಯಲ್ಲಿ ಅವರು ಮಾಡ್ತಂತಹವರು. ಹಾಗೆ ಅವರು ಕಾಯಕಕ್ಕೆ ಬಹಳ ಒತ್ತು ಕೊಟ್ಟಂತಹ ಅವರು ಮಾಡದ ಕಾಯಕವೇ ಇಲ್ಲ. ಸ್ವಾಮಿಗಳಾದವ್ರ ಕೆಲಸ ಏನಪ್ಪ ಅಂದರೆ ಸಮಾಜವನ್ನು ಗುಡಿಸೋ ಕೆಲಸ ಅಂತ ಹೇಳಿ, ಸಮಾಜವನ್ನು ಸ್ವಚ್ಛಗೊಳಿಸುವಂಥದ್ದು. ಇಲ್ಲಿ ಮಾತನಾಡ್ತಾ ಪೂಜ್ಯರು ಯಾರು ಹೇಳಿದರು, ಇಲ್ಲಿ ಮಾತನಾಡ್ತಾ ಶರಭೈ ಶಾಸ್ತ್ರಿಗಳು ಹೇಳಿದರು, ಒಂದು ಮಗುವಿನ ಉದಾಹರಣೆಯನ್ನು, ಕುಟುಂಬದ ಉದಾಹರಣೆಯನ್ನು ಕೊಟ್ಟು, ತಾಯಿ ಹೇಗೆ ಮಗುವನ್ನು ಎಲ್ಲ ತೊಳೆದು ಏನೇ ಮಾಡ್ಕೊಂಡಿರಲಿ ಅದನ್ನೆಲ್ಲ ತೊಳೆದು ರಕ್ಷಣೆ ಮಾಡಿ ಅದನ್ನು ಕಾಪಾಡುವಂಥ ಕೆಲಸ ಮಾಡ್ತಾರಲ್ಲ, ಅದು ತಾಯಿಗೆ ಮಾತ್ರ ಸಾಧ್ಯ ಆಗುವಂಥದ್ದು. ಯಾವ ಪುರುಷರು ಮಾಡೋದಕ್ಕೆ ಸಾಧ್ಯ ಇಲ್ಲ, ಒಂದು ದಿವಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಮಾಡುವಂಥವ್ರು ಮಾತ್ರ ನೀವುಗಳು ತಾಯಿಂದಿರು ಮಾಡುವಂಥ ಕೆಲಸ. ಅದನ್ನು ನಿಮ್ಮ ತ್ಯಾಗ, ನಿಮ್ಮ ಸೇವೆಯನ್ನು ನಾವು ಬದುಕ್ತಾ ಇದ್ದೀವಿ, ನಾವು ಉಳಿತಾ ಇದ್ದೀವಿ, ನಾವೆಲ್ಲ ಬದುಕಿದ್ದೀವಿ ಅಂದರೆ ತಾಯಿ ಮಾಡಿರುವ ಸೇವೆಯಿಂದ ಮಾತ್ರ ನಾವು ಬದುಕ್ತಾ ಇರೋದಕ್ಕೆ ಬೇರೆ ಏನೂ ಸಾಧ್ಯ ಆಗೋದಿಲ್ಲ. ಹಾಗೆ ಸ್ವಾಮಿಗಳಾದಂತಹವರು ಕೂಡ ಸಮಾಜ ಅನ್ನುವಂಥ ಮಗುವನ್ನು ಆ ರೀತಿಯಲ್ಲಿ ಸೇವೆ ಮಾಡಬೇಕಾಗಿರುವಂತಹದ್ದು. ಹಾಗೆ ಪರಮ ಪೂಜ್ಯ ಶಿವಕುಮಾರ ಮಹಾಶಿವಗಳವರು ಎಲ್ಲ ಕೆಲಸವನ್ನು, ಕಸ ಗುಡಿಸೋ ಕಾಯಕವನ್ನು ಮಾಡಿದ್ದಾರೆ, ಅಡುಗೆ ಮಾಡುವಂಥ ಕಾಯಕ ಮಾಡಿದ್ದಾರೆ, ಪ್ರಸಾದ ನೀಡುವಂಥ ಕೆಲಸವನ್ನು ಮಾಡಿದ್ದಾರೆ, ಹೊಲದಲ್ಲೋಗಿ ಕೆಲಸ ಮಾಡಿದ್ದಾರೆ, ಕಟ್ಟಡಗಳನ್ನು ಕಟ್ಟುವ ಸಂದರ್ಭದಲ್ಲಿ ಕೆಲಸ ಮಾಡಿದ್ದಾರೆ. ವಿದ್ಯಾರ್ಥಿ ಜೊತೆಗಳಿಗೆ ತಾವು ಒಬ್ಬ ವಿದ್ಯಾರ್ಥಿಯಾಗಿ ಆ ಕಾಯಕವನ್ನು ಮಾಡುವಂಥ ಕೆಲಸವನ್ನು ಅವರು ನಿರಂತರವಾಗಿ ಮಾಡುವಂಥ ಕೆಲಸವನ್ನು ಮಾಡಿಕೊಂಡು ಬಂದರು. ಹಾಗೆಯೇ ಅವರು ಆ ವಿದ್ಯಾಸಂಸ್ಥೆಗಳನ್ನು, ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿದ್ರು. ಅವು ಯಾವಪ್ಪ ಅಂದರೆ ಗ್ರಾಮಾಂತರ ವಿದ್ಯಾಸಂಸ್ಥೆಗಳು. ಯಾವುದೇ ಪಟ್ಟಣಗಳಲ್ಲಿ ತೆರೆಯಲಿಲ್ಲ, ಅವರು ದೂರದ ಹಳ್ಳಿಗಳಲ್ಲಿ ತೆರೆಯುವಂಥ ಕೆಲಸವನ್ನು ಮಾಡಿದ್ರು. ಅದು ಎಂಥ ಹಳ್ಳಿಗಳಪ್ಪ ಅಂದರೆ ಯಾವುದೇ ಸೌಲಭ್ಯಗಳಿಲ್ಲ, ಸೌಕರ್ಯಗಳಿಲ್ಲ, ಸಂಪರ್ಕ ಇಲ್ಲದೆ ಇರುವಂತಹ ಅನೇಕ ಹಳ್ಳಿಗಳಲ್ಲಿ ಶಾಲೆಗಳನ್ನು ತೆರೆದು ಆ ಭಾಗದ ಮಕ್ಕಳನ್ನು ಇವತ್ತು ಶಿಕ್ಷಿತವಂತರಾಗಿ ಮಾಡಿದ್ದಾರೆ. ಹೆಣ್ಣು ಮಕ್ಕಳು ಶಿಕ್ಷಿತರಾಗಿದ್ದಾರೆ. ಇವತ್ತು ಅನೇಕ ಸಂದರ್ಭಗಳಲ್ಲಿ ಅಕ್ಕಪಕ್ಕದ ಹಳ್ಳಿಗೆ ಕಾರ್ಯಕ್ರಮಕ್ಕೆ ಹೋದಾಗ ಅದನ್ನು ಅತ್ಯಂತ ಕೃತಜ್ಞತೆಯಿಂದ ಸ್ಮರಣೆ ಮಾಡಿಕೊಳ್ತಾರೆ. ಶಿವಕುಮಾರ ಮಹಾಸ್ವಾಮಿಗಳವರು ನಮ್ಮ ಪಕ್ಕದ ಊರಿನಲ್ಲಿ ಶಾಲೆ ತೆಗೆದೇ ಹೋದರೆ ನಾವ್ಯಾರು ಉದ್ಧಾರ ಆಗ್ತಾ ಇರಲಿಲ್ಲ. ನಮ್ಮ ಮಕ್ಕಳು ಇವತ್ತು ಎಲ್ಲಿದ್ದಾರಪ್ಪ ಅಂದರೆ ಅಮೇರಿಕಾದಲ್ಲಿದ್ದಾರೆ, ಎಲ್ಲೋ ಬೇರೆ ದೇಶದಲ್ಲಿದ್ದಾರೆ. ಅದಕ್ಕೆ ಯಾರಪ್ಪ ಕಾರಣ ಅಂದರೆ ಶಿವಕುಮಾರ ಮಹಾಶಿವಗಳವರು ಶಾಲೆ ತೆರೆದಿದ್ದಾಗಿ ನಾವಿಷ್ಟು ಎತ್ತರಕ್ಕೆ ಬೆಳೆಯೋಕ್ಕೆ ಸಾಧ್ಯ ಆಯಿತು ಅನ್ನುವ ಮಾತನ್ನು ಅವರೆಲ್ಲರೂ ಕೂಡ ಸ್ಮರಣೆ ಮಾಡಿಕೊಳ್ಳುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಹಾಗೆ ಪರಮ ಪೂಜ್ಯರ ಇಡೀ ಬದುಕೆ ಒಂದು ತ್ಯಾಗ ಮತ್ತು ಸೇವೆಗಳ ಸಂಗಮ ಆಗಿದ್ದಂಥದ್ದು. ಅದರ ಜೊತೆಗೆ ಅವರು ಬಸವ ಜಯಂತಿಗೆ ಬಹಳ ಒತ್ತು ಕೊಡ್ತಾ ಇದ್ರು. ಇವತ್ತು ನಾಡಿಗೆಲ್ಲ ನಾವು ಶಿಕ್ಷಣ ಕೊಡ್ತಾ ಇದ್ದೀವಿ ಮಕ್ಕಳಿಗೆ, ಆದರೆ ಜನಗಳಿಗೆ ಯಾವ ಶಿಕ್ಷಣ ಕೊಡಬೇಕು, ಅವ್ರಿಗೊಂದು ಶಿಕ್ಷಣ ಕೊಡಬೇಕಲ್ಲ ಅಂತ ಚಿಂತನೆ ಮಾಡಿ ಗ್ರಾಮಾಂತರ ಬಸವ ಜಯಂತಿಯನ್ನು ಪ್ರಾರಂಭ ಮಾಡಿದ್ರು. ಗ್ರಾಮಾಂತರ ಬಸವ ಜಯಂತಿ ಅಂದರೆ ಒಂದು ಬೆಳಗಿನಿಂದ ಸಂಜೆವರೆಗೆ ಉಪನ್ಯಾಸಗಳು, ಒಂದು ಮಾತನಾಡುವಂಥದ್ದು ವೇದಿಕೆ ಕಾರ್ಯಕ್ರಮ. ಆದರೆ ರಾತ್ರಿ ನಾಟಕದ ಮೂಲಕವಾಗಿ ಜನಗಳಿಗೆ ಬಸವಣ್ಣನವರ ತತ್ವವನ್ನು ಬಿತ್ತಬೇಕು ಅನ್ನುವಂತಹ ಕಾರಣವನ್ನು ಇಟ್ಕೊಂಡು ಇಡೀ ರಾತ್ರಿ ಆ ನಾಟಕವನ್ನು ಪ್ರದರ್ಶನ ಮಾಡ್ತಾ ಇದ್ರು. ಆ ನಾಟಕ ಇಲ್ಲೂ ಕೂಡ ಪ್ರದರ್ಶನ ಆಗಿರುವಂಥದ್ದು. ಈ ಭಾಗದಲ್ಲಿ ಅನೇಕವಾಗಿ ಹಬ್ಬೆ ತುಮಕೂರಿನಲ್ಲಾಗಿರುವಂಥದ್ದು, ಮತ್ತು ನಿಮ್ಮ ನಿಡಗುಂದಲ್ಲಾಗಿದೆ, ಮತ್ತು ನಮ್ಮ ಇನ್ನು ಬೇರೆ ಮಹಾರಾಷ್ಟ್ರ ಬಾರ್ಡ್ರಲ್ಲೊಂದಿದೆ ಕರ್ಜಿಗೆ. ಆ ಕರ್ಜಿಗೆಯಲ್ಲೂ ಬುದ್ಧಿರು ಪೂಜ್ಯವರು ಬಂದು ನಾಟಕವನ್ನು ಆಡಿರುವಂಥದ್ದು. ಅವಾಗ ನೀವೇ ಬಂದಿದ್ದೀರಿ ಎಲ್ಲ ಕಡೆಯಲ್ಲಿ. ಹಾಗೆ ಈ ಭಾಗದಲ್ಲಿ ಅನೇಕ ಸಂದರ್ಭಗಳಲ್ಲಿಯೂ ಕೂಡ ಅಷ್ಟು ದೂರದಿಂದ ಬಂದು ಆ ನಾಟಕವನ್ನು ಮತ್ತು ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯರು ಭಾಗವಹಿಸ್ತಾಯಿದ್ರು. ಬಸವ ಜಯಂತಿ ಅಂದರೆ ಅವ್ರಿಗಷ್ಟು ಪ್ರೀತಿ ಇರ್ತಾಯಿತ್ತು. ಯಾವಾಗಲೂ ಕೂಡ ಬಸವಣ್ಣನವರ ವಿಚಾರಗಳು ಅಂದರೆ ಅವ್ರಿಗಷ್ಟು ಒಂದು ಯಾವಾಗಲೂ ಆ ತತ್ವದಲ್ಲಿ ನಂಬಿಕೆ, ಶ್ರದ್ಧೆ ಇದ್ದಂಥದ್ದು. ಕೊನೆಯವರೆಗೂ ಕೂಡ ಅವರು ಸಂದೇಶ ಕೊಡಿ ಅಂತಂದರೆ ಯಾವ ಸಂದೇಶವನ್ನು ಕೊಡ್ತಾ ಇರಲಿಲ್ಲ. ಬಸವಣ್ಣನವರ ಒಂದು ವಚನ ಹೇಳ್ತಾ ಇದ್ರು, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಹಳಿಯಲು ಬೇಡ,
ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ, ಇದೇ ಸಂದೇಶವನ್ನು ಕೊಡ್ತಾ ಇದ್ರೆ ಹೊರತು ಬೇರೆ ಯಾವ ಮಾತನ್ನು ಕೂಡ ಆಡ್ತಾ ಇಲ್ಲ. ಪರಮಪೂಜ್ಯರ ಎಷ್ಟು ದೂರದೃಷ್ಟಿ ಇತ್ತು ಅಂದರೆ ಸ್ವಧರ್ಮ ನಿಷ್ಠೆ ಇತ್ತು, ಪರಧರ್ಮ ಸಹಿಷ್ಣುತೆ ಇತ್ತು. ಇವತ್ತಿಗೂ ಕೂಡ ಅದನ್ನು ನೋಡ್ತೀವಿ. ಇವತ್ತು ನಾನು ಸಕಲೇಶ್ಪುರದ ಹತ್ರ ಬ್ಯಾಕರಳ್ಳಿ ಅಂತ ಒಂದು ಗ್ರಾಮ ಇದೆ, ಅಲ್ಲಿ ಕಾಫಿ ಪ್ಲ್ಯಾಂಟರ್ಸ್ ಎಲ್ಲ ಇರುವಂತಹ ಅವರು. ಆ ಪ್ಲ್ಯಾಂಟರ್ಸ್ ಅಲ್ಲಿ ಒಂದು ಊರಿನಲ್ಲಿ ಬ್ಯಾಕರಳ್ಳಿಲಿ ಕ್ರಿಶ್ಚಿಯನ್ ಜನ ಇತ್ತು. ಆ ಕ್ರಿಶ್ಚಿಯನ್ನ ಮನೆ ಮಾಡಿ ಅವ್ರ ತೋಟ ಎಲ್ಲ ಮಾಡಿದ್ರು. ಆ ತೋಟ ಮನೆ ಮಾಡಿದ್ಮೇಲೆ ಕ್ರಿಶ್ಚಿಯನ್ಸ್ ಏನು ಮಾಡ್ತಾರೆ, ಅವರು ಮೇರಿ ಕ್ರಿಶ್ಚಿಯನ್ಸು ಎಲ್ಲ ಮನೆ ಮುಂದೆ ಎಲ್ಲ ಆ ವಿಗ್ರಹವನ್ನು ಸ್ಥಾಪನೆ ಮಾಡಿಬಿಟ್ಟಿರ್ತಾರೆ. ಅದನ್ನು ಅವರು ಮನೆ ಮಾಡಿ ತೋಟ ಮಾಡಿ ನಮ್ಮ ಲಿಂಗಾಯತರಿಗೆ ಒಬ್ಬರಿಗೆ ಬ್ಯಾಕರಳ್ಳಿ ಜೈನಿಗೆ ಕೊಟ್ಬಿಟ್ರು. ಅವ್ರಿಗೆ ಮಾಡಿಬಿಟ್ಟು ಹೋದ್ಮೇಲೆ ಇವ್ರು ಏನು ಮಾಡ್ಬೇಕು ಇದನ್ನು ಅಂತ ಪ್ರಶ್ನೆ ಬಂತು. ಅದನ್ನು ತೆಗೆದಿರಲಿಲ್ಲ, ಹಂಗೆ ಇದ್ದಾವೆಲ್ಲ ಕ್ರಿಶ್ಚಿಯನ್ ಎಲ್ಲವೂ ಹಂಗೆ ಇದ್ದು, ಇವತ್ತು ಹಂಗೆ ಇದ್ದಾವಲ್ಲಿ, ಆ ಮನೆ ಮುಂದೆ ಹಂಗೆ ಇದ್ದಾವೆ. ಅವರು ಪರಮ ಪೂಜ್ಯನ ಪ್ರಶ್ನೆ ಮಾಡಿದ್ರು, ಬುದ್ಧಿ ಇದೆಲ್ಲ ಇದೆ ತೆಗಿಬೇಕಾ ಅಂತ. ಅಪ್ಪ ನಿನ್ನ ಪೂಜೆ ಏನು ಮಾಡ್ಕೋ, ಅವರು ವರ್ಷಕ್ಕೆ ಬಂದು ನೋಡ್ಕೊಂಡು ಹೋಗ್ತಾರೆ, ಅದನ್ನೇನು ಮುಟ್ಟಕ್ಕೆ ಹೋಗ್ಬೇಡ, ಅದ್ರ ಪಾಡಗೆ ಅದಿರ್ತದೆ, ನಿನ್ನ ಪಾಡಿಗೆ ನೀನಿರು ಅಂತ ಹೇಳಿದರು. ಅದು ಇವತ್ತು ಕೂಡ ಅದು ಆ ಮನೆಯಲ್ಲಿ ಇವತ್ತು ಆ ವಿಗ್ರಹವನ್ನು ಅಲ್ಲೇ ಕಾಣೋದಕ್ಕೆ ಸಾಧ್ಯ ಆಗುವಂಥದ್ದು. ಪರಮ ಪೂಜ್ಯರು ಎಷ್ಟು ಒಂದು ಪೂಜ್ಯರ ಮೇಲೆ ಭಕ್ತರು ನಂಬಿಕೆ ಇಟ್ಟಿದ್ರು ಅಂದರೆ, ಕೋಳಾಲ ಗುರುನಂಜಪ್ಪ ಅಂತ ಇದ್ದರು. ಗುರುನಂಜಪ್ಪನವರು ತುಂಬ ಶ್ರೀಮಂತರಿದ್ದರು. ಅವರು ಆ ಮಕ್ಕಳೆಲ್ಲ ಚಿಕ್ಕ ಚಿಕ್ಕ ಪುಟ್ಟ ಮಕ್ಕಳವರೆಲ್ಲ, ನಂಜುಂಡಪ್ಪ, ಸಿದ್ದಪ್ಪ ಅಂತೇಳಿ ಅವರೆಲ್ಲ ಇದ್ದರು. ಮೂರು ಜನ ಚಿಕ್ಕ ಮಕ್ಕಳಿದ್ರಲ್ಲ. ಅವಾಗ ಏನು ಮಾಡಿದ್ರು ಅಂತಂದರೆ, ಈ ಅವರ ಮಕ್ಕಳಿಗೆ ಕೊಡಂಗಿಲ್ಲ ಜವಾಬ್ದಾರಿ. ಅವ್ರೇನು ಮಾಡಿದ್ರು, ಪರಮ ಪೂಜ್ಯರ ಹತ್ರಕ್ಕೆ ಬಂದು ಅವರೆಲ್ಲ ವಸ್ತುಗಳನ್ನು ಇರುವನ್ನೆಲ್ಲ ಪರಮ ಪೂಜ್ಯರಿಗೆ ಇಟ್ಬಿಟ್ರು. ಜಮೀನೆಲ್ಲನೂ ಅವರು ಹಿಂದೂಪುರದಲ್ಲಿ ತುಂಬ ಅವರ ಆಸ್ತಿ ಇತ್ತು. ಆಸ್ತಿನೆಲ್ಲ ಇವರು ದೊಡ್ಡವರಾದಮೇಲೆ ಇದು ಕೊಡಬೇಕು ಬುದ್ಧಿ ಅಂತೇಳಿ ಒಂದು ತೀರ್ಮಾನ ಮಾಡಿ ಪೂಜ್ಯರ ಬಳಿಗೆ ಇಟ್ಬಿಟ್ಟು ಹೋದರು. ಅವರೆಲ್ಲ ದೊಡ್ಡವರಾದ ಮೇಲೆ ಅವರೇನಿಟ್ಟಿದ್ರು ಪ್ರತಿಯೊಂದನ್ನು ಕೂಡ ಅವರಿಗೆ ವಾಪಸ್ ಕೊಡುವಂಥ ಕೆಲಸವನ್ನು ಪರಮ ಪೂಜ್ಯರು ಮಾಡ್ಕೊಂಡು ಬಂದು ಅವರು ಒಡಬೇಕು ಮತ್ತೊಂದು ಎಲ್ಲವನ್ನು ಅದೇ ರೀತಿಯಲ್ಲಿ ಅವ್ರು ಹಿಂದಿರುಗಿಸಿ ಕೆಲಸ ಮಾಡಿ ಬಂದರು. ಅದು ಇತರರ ಅರ್ಥಕ್ಕೆ ನೇತ್ರ ಕರಮನವಿಡಿದವನೇ ದೇವರ ದೇವ ಅನ್ನುವ ಮಾತಿದೆ. ಆ ರೀತಿಯಲ್ಲಿ ಪರಮ ಪೂಜ್ಯರ ಬದುಕು ಅಂದರೆ ಅದೊಂದು ಆದರ್ಶ ಆಗಿರುವಂಥದ್ದು. ಅವ್ರನ್ನ ನೋಡುವಂಥದ್ದೇ ನಮ್ಮ ಭಾಗ್ಯ. ನಮ್ಮ ಜೀವನ ಏನಪ್ಪ ಅಂದರೆ ನಮ್ದು ಏನೇನೂ ಇಲ್ಲ, ಅವ್ರು ನೋಡ್ದೋ ಅವ್ರ ಜೊತೆಲಿ ಇದ್ದೋ ಅನ್ನುವಂಥದ್ದೇ ನಮ್ಮ ಒಂದು ಹೆಗ್ಗಳಿಕೆ, ನಮ್ಮ ಹೆಗ್ಗಳಿಕೆ ಇರಬೇಕಾಗಿರುವಂಥ. ಗ್ರೀಸ್ ದೇಶದ ಒಂದು ಮಾತಿದೆ, ಪ್ಲೇಟೋ ಒಂದು ಮಾತು ಹೇಳ್ತೇನೆ. ಗ್ರೀಸ್ ದೇಶ ತತ್ವಜ್ಞಾನಿ ಅವನು. ದೇವರೇ ನನ್ನನ್ನೆಲ್ಲೋ ಹುಟ್ಟಿಸಿದೆ, ಈ ಗ್ರೀಸ್ ದೇಶದಲ್ಲಿ ಹುಟ್ಟಿಸಿದೆಯಪ್ಪ, ನಿನಗೆ ಧನ್ಯವಾದ ಅಂತ ಹೇಳ್ತಾನೆ. ದೇವರೇ ನಿನಗೆ ಧನ್ಯವಾದ, ಯಾಕೆ ಅಂದರೆ ನಾನು ಬೇರೆ ದೇಶದಲ್ಲಿ ಗ್ರೀಸ್ ದೇಶದಲ್ಲಿ ಹುಟ್ಟಿಸಿದ್ದೆ. ಆಮೇಲೆ ಒಂದು ಮಾತು ಹೇಳ್ತಾನೆ, ನನ್ನನ್ನು ಯಾವಾಗಲೂ ಹುಟ್ಟಿಸಿದೆ, ಸಾಕ್ರಟೀಸ್ ಇರುವಾಗ ನನ್ನನ್ನು ಹುಟ್ಟಿಸಿದೆಯಲ್ಲ, ಅದಕ್ಕೆ ನಿನಗೆ ಧನ್ಯವಾದ ಅಂತ ಹೇಳ್ತಾನೆ. ಹಾಗೆ ನಾವೆಲ್ಲ ಹೇಳಬೇಕಾಗಿರುವಂಥದ್ದು, ನಾವು ಎಲ್ಲ ಕರ್ನಾಟಕದಲ್ಲಿ ಹುಟ್ಟಿದ್ದೀವಿ. ಶಿವಕುಮಾರ ಮಹಾಸ್ವಾಮಿಯವರು ಇದ್ದಾಗ ಹುಟ್ಟಿದೋ ಅನ್ನೋದೇ ನಮ್ಮ ಹೆಗ್ಗಳಿಕೆ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ಬೇಕಾಗಿರುವಂಥದ್ದು. ಆ ಎಲ್ಲ ವಿಚಾರಗಳನ್ನು ಕುರಿತಂತೆ ಸಾಧ್ಯಂತವಾಗಿ ಇವತ್ತು ಶರಭಯ್ಯ ಶಾಸ್ತ್ರಿಗಳು ಭಾಮಿನಿ ಷಟ್ಪದಿಯಲ್ಲಿ ಆ ಒಂದು ಪುರಾಣವನ್ನು ರಚನೆ ಮಾಡಿದ್ದಾರೆ. ಇವತ್ತದು ಬಹಳ ಸುಶ್ರಾವ್ಯವಾಗಿರುವಂಥದ್ದು. ನಿಜವಾಗಲೂ ಕೂಡ ಅವರಿಗೆ ಅದು ಭಗವಂತ ಅವರಿಗೆ ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದಾನೆ. ಅವರಲ್ಲಿ ಸಾಹಿತ್ಯಿಕವಾದ ತುಂಬ ಶಕ್ತಿ, ಶಬ್ದ ಸಂಪತ್ತು ಇರುವಂಥದ್ದು. ಅವರು ರಚನೆ ಮಾಡಿರುವಂತಹ ಈ ಒಂದು ಪುರಾಣ ಶಿವಕುಮಾರ ಚರಿತಾಮೃತ ಅನ್ನುವಂತಹ ಪುರಾಣ ನೀವೆಲ್ಲ ನಾಳೆಯಿಂದ 10 ದಿವಸಗಳ ಕಾಲ ಕೇಳುವಂಥ ಅವಕಾಶ ನಿಮಗೆ ಲಭ್ಯ ಆಗಿರುವಂಥದ್ದು ನಿಮ್ಮ ಒಂದು ಜೀವನದ ಭಾಗ್ಯ ಅಂತೇಳಿ ಭಾವಿಸ್ಕೊಳ್ತಾ 4 ಒಳ್ಳೆಯ ಮಾತುಗಳನ್ನು ಕೇಳಿ ನಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಅಂತಹ ಒಳ್ಳೆಯ ಕೆಲಸವನ್ನು ಇವತ್ತು ನಮ್ಮ ಕರುಣೆಯ ಸ್ವಾಮಿಗಳವರು ಈ ಭಾಗದಲ್ಲಿ ನಿಮ್ಮ ಪುಣ್ಯ, ನಿಮಗೆ ಒಳ್ಳೆಯ ಸ್ವಾಮಿಗಳು ಸಿಕ್ಕವರೆಂದರೆ ನಿಮ್ಮ ಪುಣ್ಯ ಅಂತ ಹೇಳಬೇಕಾಗಿರುವಂಥದ್ದು. ನಿಜವಾಗ್ಲೂ ಒಳ್ಳೆಯ ಆಚಾರ ವಿಚಾರ ಇಟ್ಕೊಂಡಿದ್ದಾರೆ, ಸಾಧನೆ ಮಾಡ್ತಾರೆ, ಯಾವುದಕ್ಕೂ ಹೆದರೋದಿಲ್ಲ ಅವರು. ಆದರೆ ಅವ್ರು ಎಂಥದ್ದನ್ನಪ್ಪ ಅಂದರೆ ಏನೇ ದೊಡ್ಡದು ಬಂದರೂ ಅವಕ್ಕೆ ಅವಕಾಶವನ್ನು ಕೊಡಲಿಲ್ಲ. ಅವ್ರಿಗೆ ಬೇರೆ ತುಮಕೂರಿನಲ್ಲೇ ಬೇರೆ ಪಕ್ಕದಲ್ಲಿ ಅವಕಾಶ ಇತ್ತು, ಅವರಿಗೆ ಬೇರೆ 2-3 ಮಟ್ಟಕ್ಕೆ ಕಳಿಸಿದ್ರು, ಅಲ್ಲೇ ಯಾವುದನ್ನು ಒಪ್ಕೊಳ್ಳಿಲ್ಲ. ಯಾವುದು ವಿದ್ಯಾಸಂಸ್ಥೆ ಇರುವಂಥ ಒಂದು ಸಂಸ್ಥೆ, ಅಲ್ಲಿ 10 ಶಿಕ್ಷಣ ಸಂಸ್ಥೆಗಳಿದ್ದವು. ಅದನ್ನು ನೋಡಿ ಅವ್ರಿಗೆಲ್ಲ ಬಹಳ ಇವ್ರು ಬನ್ನಿ, ನೀವು ಕರ್ಕೊಬನ್ನಿ, ನಮ್ಮ ಬುದ್ಧಿಯವ್ರಿಗೆ ಕಳಿಸ್ಕೊಡಿ ಅಂತಂದ್ರು. ಆಯಿತು ಅಂತ ಕೇಳಿದ್ರು. ಆದರೆ ಅಲ್ಲಿ ಹೋಗಿ ಯಾವುದಕ್ಕೂ ಒಪ್ಕೊಳ್ಳಿಲ್ಲ. ಅವ್ರು ಏನಪ್ಪ ಅಂದರೆ ಆ ನಿಡಗುಂದಿಯಲ್ಲಿ ಏನೂ ಇಲ್ಲದೆ ಇರುವಂಥ ಒಂದು ಮಠಕ್ಕೆ ಹೋದರು. ಅಲ್ಲೇ ಅದನ್ನು ಮಠವನ್ನು ಕಟ್ಟುವಂಥ ಕೆಲಸ ಮಾಡಿದ್ರು. ಇಲ್ಲಿ ಬಂದರು, ಇಲ್ಲಿ ಒಂದು ಗದ್ದಿಗೆ ಮಾತ್ರ ಇದೆ, ಇದು ಸಂಗಮೇಶ್ವರ ದೇವಸ್ಥಾನದ ಒಂದು ಗದ್ದಿಗೆ, ಇಲ್ಲಿ ಒಂದು ಕಾಳಿ ದೇವಸ್ಥಾನ, ಇವೆಲ್ಲ ಇರುವಂಥದ್ದು ಒಂದು ಪವಿತ್ರವಾದಂಥ ಜಾಗ. ಇಲ್ಲಿ ಬಂದಂತಹ ನೋಡಿದ ಮೇಲೆ ನಿಮ್ಮೆಲ್ಲರ ಪ್ರೀತಿಗೆ ಹೋಗೊಟ್ಟು ಅವರು ಇಲ್ಲೇ ಉಳ್ಕೊಂಡು ಎರಡನ್ನ ಎಲ್ಲ ಜೊತೆಯಾಗಿ ನಡೆಸ್ಕೊಂಡು ಹೋಗುವಂಥ ಕೆಲಸವನ್ನು ಅವ್ರು ಮಾಡ್ತಾ ಇರುವಂಥದ್ದು ನಿಮ್ಮ ಭಾಗ್ಯ. ಅವ್ರು ಹೇಳಿದವ್ರ ಕಷ್ಟ ಎಷ್ಟಿದೆ ಅಂದರೆ ನಿಮಗೆ ಗೊತ್ತಿರುವಂಥದ್ದು. ಯಾವತ್ತೇ ಆಗಲಿ ಹಡಗು ನಡೆಸುವಾಗ ಯಾರು ಕೇಳೋದಿಲ್ವಂತೆ, ಹಡಗನ್ನು ನೀನು ಸುರಕ್ಷಿತವಾಗಿ ಎಷ್ಟು ಚೆನ್ನಾಗಿ ನಡೆಸ್ತೆ ಅಂತ ಕೇಳ್ತಾರೆ ಹೊರತು ನೀನು ಯಾವ ಬಿರುಗಾಳಿ ಎದುರಿಸ್ದೆ, ಯಾವ ಅಲೆ ಎದುರಿಸ್ತೆ ಅಂತ ಯಾರು ಕೇಳೋದಿಲ್ವಂತೆ. ನಾವಿಕರನ್ನು ಕೇಳೋದೇ ಇಲ್ಲ ನಾವು ಯಾರೂ. ನೀನು ಎಷ್ಟು ಸುರಕ್ಷಿತವಾಗಿ ನಮ್ಮನ್ನೆಲ್ಲ ಅಲ್ಲಿ ದಡ ಧರಿಸ್ತೆ ಅಂತ ಕೇಳ್ತಾರೆ ಹೊರತು ಎಂತೆಂಥ ಅಲೆಗಳು ಬಂದೋ ಎಂಥ ಬಿರುಗಾಳ ಬಂದೋ ಅಂತ ನೀವು ಯಾರೂ ಕೇಳೋದಿಲ್ಲ. ಹಾಗೆ ಸ್ವಾಮಿಗಳಿಗೆ ಏನೆಲ್ಲ ಅಲೆಗಳು ಬಂದಿರ್ಬೋದು, ಬಿರುಗಾಳಿ ಬಂದಿರ್ಬೋದು, ಆದರೂ ಕೂಡ ನಿಮ್ಮ ಹಡಗನ್ನು ಸುರಕ್ಷಿತವಾಗಿ ಸ್ವಾಮಿಗಳು ಹೇಳಿದಾಗೆ ಆ ಲೈಟ್ ಹೌಸಿಗೆ ತಲುಪಿಸೋ ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಕರುಣೆಯ ಸ್ವಾಮಿಗಳವರು. ನಿಜವಾಗಲೂ ಕೂಡ
ಅವ್ರು ಹೇಳಿದ್ರಂಗೆ ಏನೇ ಬರಲಿ ಎಲ್ಲರಿಗೂ ಬರ್ತದೆ, ಅಪಾದನೆಗಳು ಬರದೇ ಇರುವಂಥ ಅವ್ರು ಇಲ್ಲವೇ ಇಲ್ಲ. ಆದರೆ ನಮ್ಗೆ ಯಾಕೆ ಜಗ್ಗದಿಲ್ಲ ಎಗ್ಗದಿಲ್ಲ, ಯಾವ ಸ್ತುತಿಯೂ ಬಂದರೆ ನಿಂದನೆ ಬರಲಿ, ಎರಡೂ ನಮಗೆ ಒಂದೇ. ಸ್ತುತಿಸುವವನೊಬ್ಬ ನಿಂಬಿಸುವನೊಬ್ಬ, ಇವರಿಬ್ಬರು ನಮ್ಮ ಶಿವಯೋಗಿಯ ಭಕ್ತರಯ್ಯ. ಸ್ತುತಿಸುವವನು ಪುಣ್ಯ ಕೊಂಡ್ಕೊಂತಾನೆ, ನಿಂದಿಸುವವನು ಪಾಪ ಕೊಂಡ್ಕೊಂತಾನೆ. ನಮಗೇನು ಅದನ್ನು ಸುದ್ದಿನೇ ಇಲ್ಲ ಅಂತೇಳಿ ಭಾವಿಸ್ಕೊಳ್ತಾ ಅದನ್ನು ನಿರಂತರವಾಗಿ ಎಲ್ಲನೂ ಸ್ವೀಕಾರ ಮಾಡ್ಕೊಂಡು ಹೋಗುವಂಥ ಒಂದು ಮನೋಭಾವವನ್ನು ಇಟ್ಕೊಂಡು ಕೆಲಸವನ್ನು ಮಾಡಬೇಕಾಗುತ್ತೆ. ಶತ್ರುಗಳು ನಮ್ಮ ಮೇಲೆ ಕಲ್ಲೊಡೆದಾಗ ಆ ಕಲ್ಲನ್ನು ಮೆಟ್ಟಿಲುಗಳು ಮಾಡ್ಕೊಳ್ಬೇಕಾಗಿರುವಂಥದ್ದು ನಮ್ಮ ಜವಾಬ್ದಾರಿ. ಹಾಗೆ ಶರಣಯ್ಯ ಸ್ವಾಮಿಯವರು ಏನೇ ವಿರೋಧ ಬಂದರೂ ಕೂಡ ಅದನ್ನೇ ಮೆಟ್ಟಿಲುಗಳನ್ನಾಗಿ ಮಾಡಿ ಇದನ್ನು ಎತ್ತರಕ್ಕೆ ಬೆಳೆಸುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅದಕ್ಕೆ ನೀವೆಲ್ಲ ಬಹಳ, ಈ ಕಮಿಟಿಯವರು ಭಾಳ ಶ್ರದ್ಧಾ ಭಕ್ತಿಯಿಂದ ಕೆಲಸವನ್ನು ನೀವು ಮಾಡ್ತಾ ಇರುವಂಥದ್ದು, ಭಾಳ ಸಂತೋಷ ಪಡಬೇಕಾಗಿರುವಂಥದ್ದು. ಶರಣಪ್ಪಗೌಡ ಮಲ್ಲಾರವರು ಅವರ ತಂದೆಯವ್ರನ್ನ ಸ್ಮರಣೆ ಮಾಡಿಕೊಂಡ್ರು. ಅವರು ದೊಡ್ಡ ಒಂದು ಭದ್ರ ಬುನಾದಿಯನ್ನೆಲ್ಲ ಹಾಕಿರುವಂತಹ ಅವರು. ಆನಂತರ ಈ ಜವಾಬ್ದಾರಿಯನ್ನು ಮಲ್ಲಾರಗೌಡರು ಇದನ್ನು ವಹಿಸ್ಕೊಂಡಿದ್ದಾರೆ. ನೀವೆಲ್ಲ ಅದಕ್ಕೆ ಸಹಕಾರವನ್ನು ಕೊಟ್ಕೊಂಡು ಬರ್ತಾ ಇದ್ದೀರಿ. ಜೊತೆಗೆ ವಿಶ್ವನಾಥ್ ರೆಡ್ಡಿ ಮುದ್ನಾಳ್ರವರ, ರಾಜನ್ ಗೌಡ್ರ ಮುದ್ನಾಳ್ರವರು ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಮ್ಮ ಶಾಸಕರು ಬರಬೇಕಾಯಿತು. ಶರಣಗೌಡ ಕಂದಕೂರು ಭಾಳ ಒಬ್ಬ ಕ್ರಿಯಾಶೀಲ ಶಾಸಕ ಅಂದರೆ ಅವನು ಹೇಳಬೇಕಾಗಿರುವಂಥದ್ದು. ಬಹಳ ನೇರ ಮಾತನಾಡುವಂಥವರು, ಕ್ಷೇತ್ರದ ಅಭಿವೃದ್ಧಿಗೆ ಬಹಳ ಒತ್ತು ಕೊಡುವಂಥ ಕೆಲಸವನ್ನು ಅವ್ರು ಮಾಡ್ಕೊಂಡು ಸ್ವಾಮಿಗಳು ಜ್ಞಾಪಿಸ್ಕೊಂಡಾಗ ಇಬ್ಬರು ಜ್ಞಾಪಿಸ್ಕೊಂಡ್ರು. ಕಳೆದ ವರ್ಷ ನಾವು ಜನವರಿಯೊಳಗೆ ಎಲ್ಲ ಒಟ್ಟಿಗೆ ಸೇರಿದ್ವಿ. ಅವರ ತಂದೆಯವರ ಒಂದು ವಾರ್ಷಿಕ ಸ್ಮರಣೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಶೇಷವಾಗಿ ಅವರು ಕಾರ್ಯಕ್ರಮದಲ್ಲಿ ನೂರಾರು ಸ್ವಾಮಿಗಳನ್ನು ಸೇರಿಸಿದರು. ನೂರಾರು ಭಕ್ತರಿದ್ದರು. ಅನೇಕ ಶಾಲಾ ಮಕ್ಕಳನ್ನು ಅವರು ಸೇರಿಸಿದರು. ಆ ಮಕ್ಕಳಿಗೆ ಬೇಕಾದಂತಹ ಬಿಸಿ ಊಟಕ್ಕೆ ಬೇಕಾದಂಥ ತಟ್ಟೆಗಳು, ಲೋಟ, ಪುಸ್ತಕಗಳು ಅವೆಲ್ಲವನ್ನು ಕೊಡುವಂತಹ ಕೆಲಸವನ್ನು ನಮ್ಮ ಶರಣಗೌಡ ಕಂದನೂರು ಅವರು ಮಾಡಿದಂತಹ ಅವರು ಆ ಸಂದರ್ಭದಲ್ಲಿ ಬಂದಿದ್ದು ನಾವೆಲ್ಲ ಸೇರಿಕೊಂಡಿದ್ದು. ಶಾಸಕರು ನನಗೆ ಫೋನ್ ಮಾಡಿದರು, ಹೆಲಿಕಾಪ್ಟರ್ ಬೇಕಾ ಅಂತ. ಅಯ್ಯೋ ಬ್ಯಾಡಿ ಸ್ವಾಮಿ, ನಿಮಗೆ ಬಂದಿರೋದೇ ಸಾಕಾಗದೆ, ಅದೇ ಋಣ, ಇನ್ಯಾವ ಹೆಲಿಕಾಪ್ಟರ್ ಬೇಡಿ, ನಿಮಗೆ ಅವತ್ತೇ ಬಂದಿರೋದು ಸಾಕು, ನಿಮಗೆ ನಿಮ್ಮ ಮೇಲೆ ಭಾರ ಹೊರಿಸ್ಬಿಟ್ಟಿದ್ದೀವಿ ಬ್ಯಾಡಿ ಅಂತೇಳಿ ಏನಾದ್ರು ಸೌಕರ್ಯ ಬೇಡಿ ಹೇಳಿ ನಾವೆಲ್ಲ ಮಾಡ್ತೀವಿ ಅಂದರು. ಅಂತಹ ಒಂದು ಶಾಸಕ ಈ ಭಾಗದಲ್ಲಿ ಇರುವಂಥದ್ದು. ಮತ್ತೊಬ್ಬರು ಚೆನ್ನಾರೆಡ್ಡಿ ಈ ಕ್ಷೇತ್ರದ ಶಾಸಕರು ಬರಬೇಕಾಗಿತ್ತು. ಏನೋ ಅವರು ಪೂರ್ವಭಾವಿಯಾಗಿ ಎಲ್ಲೋ ತಿರುಪತಿಯ ಕಾರ್ಯಕ್ರಮದಲ್ಲಿ ಅವರು ಹೋಗಬೇಕು ಅನ್ನೋ ಕಾರಣದಿಂದಾಗಿ ಅವರು ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಮತ್ತೆ ಈ ಮಧ್ಯದಲ್ಲಿ 76 ದಿವಸಗಳಲ್ಲಿ ಮಧ್ಯದಲ್ಲಿ ಅವರೆಲ್ಲರೂ ಕೂಡ ಬಂದು ಹೋಗುವಂತಹವರಿದ್ದಾರೆ. ಆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತದೆ. ಇವತ್ತೆಲ್ಲ ಪೂಜ್ಯರುಗಳು ಕೂಡ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರ ಸ್ನೇಹಿತರು ಇವರೆಲ್ಲ ಬಹಳ ಆತ್ಮೀಯರು. ಅವ್ರಿಗೆ ಬೇಸರ ಆದಾಗ, ನೊಂದಾದಾಗ ಇವರೆಲ್ಲ ಜೊತೆ ಇರ್ತಾ ಇದ್ದಾರೆ. ಯಾವಾಗಲೂ ಕೂಡ ಎಲ್ಲರಿಗೂ ಕಷ್ಟ ಬರ್ತಾ ಇರ್ತದೆ, ಕಷ್ಟ ಬರದೇ ಇರೋದಿಲ್ಲ. ಯಾವಾಗಲೂ ಕೂಡ ಅವರಿಗೆ ದಕ್ಷಿಣೆಯಾಗಿ ಜೊತೆಯಾಗಿರುವಂಥವರು. ವಿಶೇಷವಾಗಿ ಗುರುವಣ್ಣದಿರ ಮಠದವರು ಬೆಂಗಳೂರಿಗೆ ಬಂದಾಗ ಅವ್ರ ಮಠಕ್ಕೆ ಹೋಗಲೇಬೇಕು. ಎಲ್ಲಿದ್ದೀರಪ್ಪ, ಬಾ, ಬರಲೇಬೇಕು. ಆದೇಶ ಮುಗೀತು. ಒಂದು ಸತಿ ಹೇಳಿದ್ಮೇಲೆ ಮುಗೀತು, ಬರಲೇಬೇಕು. ಅವರು ಕೂಡ ಎಲ್ಲಿದ್ದು ದಡ ಅಂತ ಓಡೋಗ್ಬಿಡ್ತಾರೆ. ಅವ್ರು ಇನ್ನೇನು ಮಾಡೋಕ್ಕಾಗಲ್ಲ ಅವ್ರ ಬೈಕೆ. ಹಾಗೆ ಯಾರೇ ಹೋದರೂ ಸ್ವಾಮಿಗಳು ಆತಿಥ್ಯವನ್ನು ಮಾಡುವಂಥ ಒಂದು ವಿಶೇಷ ಗುಣ ನಮ್ಮ ನಂಜುಂಡ ಸ್ವಾಮಿಗಳಲ್ಲಿರುವಂಥದ್ದು. ಅದೇ ಒಂದು ಭಾವನೆ. ಅದ್ರ ಜೊತೆಯಲ್ಲೇ ನಮ್ಮ ಬೇವೂರು ಮಠ ಸ್ವಾಮಿಗಳವರು ಕೂಡ ಅದೇ ಒಂದು ಭಾವನೆಯನ್ನು ಇಟ್ಕೊಂಡು ಕೆಲಸವನ್ನು ಮಾಡ್ತಾ ಇರುವಂತಹವರು. ಅವ್ರ ಜೊತೆಗೆ ನಮ್ಮ ಪೂಜ್ಯ ಅಭಿನವ ಪಂಚಮ ಸಿದ್ಧಲಿಂಗ ಸ್ವಾಮಿಗಳವರು ಭಾಳ ಒಳ್ಳೆಯ ಮಾತನ್ನು ಹೇಳಿದರು. ವಾರದ ಮಲ್ಲಪ್ಪನವ್ರ ಅಂತ ಕಥೆಯನ್ನು ಹೇಳಿದರು. ವಾರದ ಮಲ್ಲಪ್ಪನವರ ಸ್ವಾಮಿಗಳು ಮಹಾದ್ವಾರ ಕಟ್ಟಿಸಬೇಕು ಅಂದಾಗ ಅವರೊಂದು ಪತ್ರ ಬರೆದಂತೆ, ಮಹಾದ್ವಾರ ಕಟ್ಟಿಸೋದು ದೊಡ್ಡದಲ್ಲ, ಜನಗಳನ್ನ ಸೇರಿಸಿ ಮನಸ್ಸು ಕಟ್ಟಿ ಆ ಮಹಾದ್ವಾರ ತನ್ನಷ್ಟಕ್ಕೆ ತಾನೇ ಆಗ್ತದೆ ಅಂತೇಳಿ. ನಮ್ಮ ಕನ್ನಯ್ಯ ಸ್ವಾಮಿಗಳು ಏನು ಮಾಡ್ತಾ ಇದ್ದಾರಪ್ಪ ಅಂದರೆ, ಅವರು ಯಾವ ಮಹಾದ್ವಾರ ಕಟ್ಟಕ್ಕೆ ಹೋಗ್ತಾ ಇಲ್ಲ, ನಿಮ್ಮೆಲ್ಲ ಮನಸ್ಸನ್ನು ಕಟ್ಟುವಂಥ ಕೆಲಸವನ್ನು ಕೂಡ ಅವರು ಮಾಡ್ತಾ ಇರುವಂಥದ್ದು. ನಿಮ್ಮೆಲ್ಲರ ಒಂದು ಭಾಗ್ಯ ಪುಣ್ಯ ಅಂತ ಶ್ರೀಗಳವರು ಕೂಡ ಆಗಮಿಸಿದ್ದಾರೆ. ಹಾಗೆ ಅಭಿನವ ಶಿವಲಿಂಗೇಶ್ವರ ಸ್ವಾಮಿಗಳು ಅವ್ರ ಸ್ನೇಹಿತರು ಬರಬೇಕಾಗಿತ್ತು, ರೋಡಿಯವರು, ಬಿಜಾಪುರದವರು. ಅವರು ಬರೋಕ್ಕೆ ಸಾಧ್ಯ ಆಗಿಲ್ಲ. ವಿಶೇಷವಾಗಿ ಅಭಿನವ ರಾಚೋಟಿ ಶಿವಾಚಾರ್ಯರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಜೊತೆಗೆ ಅಭಿನವ ಕೊನೆಯವರು ನಮ್ಮ ಭಾಳ ಮೂರ್ತಿ ಚಿಕ್ಕದಾದ್ರೆ ಕೀರ್ತಿ ದೊಡ್ಡದು ಅಂತೇಳಿ ಅವರು ಭಾಳ ಚೆನ್ನಾಗಿ ಮಾತಾಡ್ತಾರೆ. ಅವರೆಲ್ಲ ಭಾಳ ಚೆನ್ನಾಗಿ ಒಳ್ಳೆ ವಾಗ್ಮಿಗಳಾಗಿರುವಂಥವರು, ಒಳ್ಳೆ ಪ್ರವಚನಕಾರರಾಗಿದ್ದಾರಂತೆ. ನಿಮ್ಮೆಲ್ಲರನ್ನ ಮಂತ್ರಮುಗ್ಧರಾಗಿ ಮಾಡಿಬಿಡ್ತಾರೆ ಎಲ್ಲರೂ. ಈ ಸರ್ಪನ ಯಾರೋ ಒಬ್ಬ ಮಂತ್ರ ಹಾಕ್ಬಿಟ್ಟು ಸುಮ್ಮನೆ ಆಗಿಸ್ಬಿಡ್ತಾರೆ ನೋಡಿ. ಹೆಂಗೆ ಎಲ್ಲ ಗಲಾಟೆ ಮಾಡ್ತಿದ್ದೀರಿ. ಆ ಗಲಾಟೆಯನ್ನು ಒಂದು ಕ್ಷಣದಲ್ಲೇ ಅದು ಮಾಯಾ ಮಂತ್ರ ಮಾಡ್ದಂಗೆ ನಿಮ್ಮೆಲ್ಲ ಅಷ್ಟು ನಿಶ್ಶಬ್ದಗೊಳಿಸುವಂಥ ಕೆಲಸವನ್ನು ಶ್ರೀಗಳವರು ಮಾಡಿರುವಂತಹವರು, ಒಳ್ಳೆಯ ವಾಗ್ಮಿಗಳಾಗಿರುವಂತಹವರು, ನಮ್ಮ ಕರುಣೇಯ ಸ್ವಾಮಿಗಳವರ ಸಹಪಾಠಿಗಳಾಗಿ ಜೊತೆಯಲ್ಲಿ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇರುವಂಥ ಎಲ್ಲ ಪೂಜ್ಯರುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ವಿಶೇಷವಾಗಿ ನಮ್ಮ ಶರಭಯ್ಯ ಶಾಸ್ತ್ರಿಗಳು, ಆ ಜೊತೆಗೆ ಸಾಥ್ ಕೊಡ್ತಾ ಇರುವಂತಹ ನಮ್ಮ ಕಲ್ಲಿನಾಥ ಗವಾಯಿಗಳು, ಭಾಳ ಅವರಿಗೆ ಆಪ್ತರಾಗಿರುವಂತಹವರು ಅನೇಕ ಇಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ. ತಬಲಾ ಸಾಥ್ ಕೊಡ್ತಾ ಇರುವ ಅಭಿಲಾಷ್ ಅವರು. ಈಗ ಪ್ರವಚನಕ್ಕೆ ಬರೀ ಮಾತಾಡಿದ್ರೆ ಬೇಜಾರು, ನಿಮಗೆ ಸಂಗೀತ ಇದ್ದರೆ ಅದಕ್ಕೊಂದು ಕಲೆ ಇರ್ತದೆ ಯಾವಾಗಲೂ ಕೂಡ.
ಸಂಗೀತದೊಂದಿಗೆ ಪ್ರವಚನ ಇದ್ದರೆ ನಿಮ್ಮೆಲ್ಲರಿಗೂ ಕೂಡ ಅದು ಅಮೃತ ಸಗದಾಗೆ. ಏನಾದರೂ ಸಂಗೀತ ಇಲ್ಲದೆ ಪ್ರವಚನ ಮಾಡಿದ್ರೆ ಬೇಸರ ಆಗ್ಬಿಡ್ತದೆ ನಿಮ್ಮೆಲ್ಲರಿಗೂ ಕೂಡ ಕೇಳೋದಕ್ಕೆ. ಆ ದೃಷ್ಟಿಯಿಂದ ಅವೆಲ್ಲವನ್ನು ಒಟ್ಟಿಗೆ ಸೇರಿಸಿ ಈ ಪ್ರವಚನ ನಡೀತಾ ಇರುವಂಥದ್ದು ತುಂಬ ಸಂತೋಷ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಅನ್ನುವಂಥ ಹಾರೈಕೆಯನ್ನು ವ್ಯಕ್ತ ಮಾಡ್ತಾ, ನಮ್ಮ ಕರುಣೇಶ ಸ್ವಾಮಿಗಳವರು ಬರಲೇಬೇಕು ಅಂತ ಅಪೇಕ್ಷೆ ಅವರಿಗೆ. ನಾವು ನಿಡಗುಂದಿಗೆಲ್ಲ ಹೋಗಿದ್ದೀವಿ, ಆದರೆ ಈ ಕ್ಷೇತ್ರಕ್ಕೆ ಬರಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಬಹಳ ಸುಂದರವಾದಂಥ ಒಂದು ಜಾಗ. ಏನೇ ಆಗಲಿ, ಏನೇ ಇಲ್ಲದೆ ಹೋದರೂ ಕೂಡ ಇಲ್ಲಿ ಒಂದು ಶಾಂತಿ ನೆಮ್ಮದಿ ಆಗಿದೆ. ನದಿ ಸಂಗಮ ಇದೆ, ಒಂದು ಸಂಗಮೇಶ್ವರ ದೇವಸ್ಥಾನ ಇರುವಂಥದ್ದು. ಅಂಥ ಒಂದು ಪವಿತ್ರ ಕ್ಷೇತ್ರದಲ್ಲಿ ಅವರು ತಮ್ಮ ಕಾರ್ಯಕ್ರಮವನ್ನು ಇವತ್ತು ಸಮಾಜ ಎಲ್ಲ ಹಳ್ಳಿಗಳನ್ನು ಜ್ಞಾಪಿಸ್ಕೊಂಡ್ರು. ಎಲ್ಲ ಹಳ್ಳಿಗಳನ್ನು ನೀವೆಲ್ಲರೂ ಕೂಡ ಅವರಿಗೆ ಸಾಥ್ ಕೊಡುವಂಥದ್ದು, ಸೇವೆ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀರಿ. ನೀವೇನು ಕೊಡೋದು ಬೇಕಾಗಿಲ್ಲ, ನೀವೇನು ಮಾಡೋದು ಬೇಕಾಗಿಲ್ಲ, ಒಂದು ಮಾಡಿ ಸಾಕು. ಇವರು ನಮ್ಮ ಸ್ವಾಮಿಗಳು, ನಮ್ಮ ಮಠ ಅಂದ್ಕೊಂಬಿಡಿ ನೀವು ಸಾಕು, ಈ ಮಠ ಬೆಳೆಯೋದಕ್ಕೆ ಸಾಧ್ಯ ಆಗ್ತದೆ ಅಂಥ ಅಭಿಮಾನ ನಿಮ್ಮೆಲ್ಲರಲ್ಲಿ ಇರಲಿ ಅನ್ನುವಂಥ ಹಾರೈಕೆಯನ್ನು ಸಂದರ್ಭದಲ್ಲಿ ವ್ಯಕ್ತ ಮಾಡ್ತಾ, ಇವತ್ತಿನ ಕಾರ್ಯಕ್ರಮ ಅತ್ಯಂತ ಅಚ್ಚುಕಟ್ಟಾಗಿ ನಡೆದಿದೆ. ನಾಳೆಯಿಂದ 11 ದಿವಸಗಳ ಕಾಲ ಸಂಕ್ರಾಂತಿಯವರೆಗೂ ಕೂಡ ಈ ಕಾರ್ಯಕ್ರಮ ವಿಶೇಷವಾಗಿ ನಡೀತಾ ಇದೆ. ಇವೆಲ್ಲ ಇದೇ ರೀತಿ ಭಕ್ತಿ ಶ್ರದ್ಧೆಯಿಂದ ಕಾರ್ಯಕ್ರಮ ಭಾಗವಹಿಸಿ. ನನಗನ್ನಿಸ್ತಾ ಇದೆ, ಏನಪ್ಪ ಇಷ್ಟೊಂದು ಜನ ಸೇರೋರೆ, ಒಂದು ಮನೆ ಇಲ್ಲ, ಒಂದು ಏನಿಲ್ಲ, ಒಂದು ಮಠ ಮಾತ್ರ ಇರುವಂಥದ್ದು. ಏನು ಇಲ್ಲದಿದ್ದರೆ ಇಷ್ಟೊಂದು ಜನ ಸೇರಿದ್ದಾರೆ. ಇನ್ನು ಹಳ್ಳಿಗಳ ಕಡೆ ಇದ್ದರೆ, ಪಕ್ಕದಲ್ಲೇ ಇದ್ದರೆ ಎಷ್ಟೆಷ್ಟು ಜನ, ಸಾವಿರಾರು ಜನ, 20,000 ಜನ, 30,000 ಜನ ಸೇರ್ತಾರೆ. ಆದರೂ ಇಷ್ಟೊಂದು ಸಾವಿರಾರು ಜನ ನೀವೆಲ್ಲ ಬಹಳ ದೂರದಿಂದ, ನಿಡಗುಂದಿಯಿಂದನೂ ಬಂದಿದ್ದಾರೆ, ಟ್ರಾಮಿಂದನೂ ಬಂದಿರಬೇಕು, ಬೇರೆ ಬೇರೆ ಕಡೆಯಿಂದನೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿರಿ. ಇವ್ರ ಪರಂಪರೆ ಒಂದು ಹೇಳಬೇಕಾಗಿರುವಂಥದ್ದು ಮರೆತುಬಿಟ್ಟೆ. ಆಲೂರು ಮಠ ಇವ್ರದ್ದು, ಮೂಲ ಆಲೂರು, ಕೆಂಚಪ್ಪ ಸ್ವಾಮಿಗಳವರು ಅಂತ ಅವರು ಮಠದಲ್ಲೇ ಓದ್ತಿದ್ರು. ಅವರು ಭಾಳ ಕೋಪಿಷ್ಟವ್ರು, ಯಾವಾಗಲೂ ಕೂಡ ಅಷ್ಟೇ ಸ್ಟ್ರಾಂಗ್ ಅವರು ಅಂದರೆ ಸ್ಟ್ರಾಂಗ್ ಅವರು. ಯಾವ ಕುದುರೆ ಸಿಕ್ಕಿರು ಬಿಡಲ್ಲ, ಏನೇ ಬಿಡಲ್ಲ, ಅರ್ಸ್ಬಿಡೋರು. ಯಾರಾದರೂ ಬಂದರೆ ಅವ್ನಿಗೆ ನಾಲ್ಕು ಬಡದೇ ಬಿಡೋರು, ಅವ್ರು ಇಟ್ಕೊಂಡವ್ರು. ಅಷ್ಟು ಶಕ್ತಿ ಇತ್ತು ಅವ್ರಿಗೆ, ಅಲ್ಲಿ ಧೈರ್ಯ ಅವ್ರಿಗೆ. ಅಂಥ ಒಬ್ಬ ಕೆಂಚಪ್ಪ ಸ್ವಾಮಿಗಳವರು, ನೀವು ದೊಡ್ಡ ಸ್ವಾಮಿ ನೋಡಿದ್ದೀರ ಅವ್ರನ್ನ. ಆ ರೀತಿಯ ಒಂದು ಪರಂಪರೆ ಅವ್ರ ಮನೆಯಲ್ಲೇ 3-4 ಜನ ಸ್ವಾಮಿಗಳು. ಇನ್ನೊಬ್ಬ ನಮ್ಮ ಸಲಗರ್ ಸ್ವಾಮಿಗಳಿದ್ದಾರೆ, ಅವರು ಸ್ಟ್ರಾಂಗ್ ಇದ್ದಾರೆ. ಅವರು ಸ್ವಲ್ಪ ಅವರಿಬ್ಬರು ಸ್ಟ್ರಾಂಗು, ಇವ್ರು ಭಾಳ ಸ್ಮೂತ್ ಇದ್ದಾರೆ. ಅದೇ ಒಂದು ವ್ಯತ್ಯಾಸ ಆಗಿರುವಂಥದ್ದು. ಅವರಿಬ್ಬರಿಗಿಂತ ಮೀರಿದ ಒಂದು ರೀತಿಯಲ್ಲಿ ತದ್ವಿರುದ್ಧವಾಗಿರುವಂಥ ಒಬ್ಬರು ಸ್ವಾಮಿಗಳಂದರೆ ಕರುಣೇಶ್ವರ ಸ್ವಾಮಿಗಳು. ಅವರಿಗೆ ಅತ್ತಿಗೆ ಕರುಣೇಶ್ವರ ಸ್ವಾಮಿಗಳು ಅಂತ ಹೆಸರಿಟ್ಟಿರುವಂತಹ ಅವರು ಈ ಭಾಗದಲ್ಲಿ ನಿಮ್ಮೆಲ್ಲರನ್ನ ಜಾಗೃತಗೊಳಿಸುವಂಥ ಕೆಲಸವನ್ನು ಮಾಡ್ತಾ ಇರ್ತಾರೆ. ನಾವೆಲ್ಲ ಅವ್ರಿಗೆ ತಮಾಷೆ ಮಾಡ್ತಾಯಿದ್ವಿ, ಏನೇ ನೀನು ಪ್ರವಚನ ಮಾಡ್ಬಿಡ್ತೀಯ, ಎಲ್ಲ ನೀನು ಹೇಳ್ಬೇಕು ಚೆನ್ನಾಗಿ, ನೀವೆಲ್ಲ ಪರಿವರ್ತನೆ ಮಾಡಬೇಕು ಎಲ್ಲರನ್ನೂ ಕೂಡ, ಜನಗಳನ್ನ ಇವತ್ತೆಲ್ಲ ನೀವು ನಿಮ್ಮ ಈ ಕಡೆ ಬಂದುಬಿಟ್ರೆ ಭಾಳ ಕಷ್ಟ ಕಣೆಯ, ರಸ್ತೆಯಲ್ಲಿ ಹೋಗೋದೆಲ್ಲ ತಪ್ಪಿಸ್ಬೇಕು ನೀನು ಅಂತ ಹೇಳ್ತಾ ಇದ್ವಿ ನಾವೆಲ್ಲ. ಅವ್ರಿಗೆ ಏನೇ ಪ್ರವಚನ ಮಾಡಿ ಜನ ಜಾಗೃತ ಮಾಡಬೇಕು ನೀವೆಲ್ಲ ಅಂತ ಅವ್ರಿಗೆ ಹೇಳ್ತಾ, ಆಯಿತು ಬುದ್ಧಿ ಮಾಡ್ತಾಯಿದ್ದೀವಿ ಅಂತ ಹೇಳ್ತಾ ಇದ್ರು. ಆದರೂ ಇವತ್ತಿನ ಪರಿಸರ ಭಾಳ ಒಂದು ಬದಲಾವಣೆ ಆಗ್ತದೆ, ಹಂತವಾಗಿ ಬದಲಾವಣೆ ಆಗ್ತದೆ. ಅಂತಹ ಒಂದು ಒಳ್ಳೆಯ ಕೆಲಸವನ್ನು ನಮ್ಮ ಕರುಣೇಶ ಸ್ವಾಮಿಗಳವರು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಿಮ್ಮೆಲ್ಲರ ಪುಣ್ಯ, ನಿಮ್ಮ ಭಾಗ್ಯ ಅಂತ ಹೇಳ್ತಾ, ಅವರಿಗೆ ಭಗವಂತನ ಆಶೀರ್ವಾದ ಇರಲಿ, ಗುರುವಿನ ಕರುಣೆ ಇರಲಿ, ನಿಮ್ಮ ಪ್ರೀತಿ ಯಾವಾಗಲೂ ಅಭಿಮಾನ ಇರಲಿ ಅಂತ ಹಾರೈಸ್ತಾ, ಬಸವಾದಿ ಪ್ರಮುಖರ ಕೃಪೆ ತಮ್ಮೆಲ್ಲರ ಮೇಲೆ ಅಂತ ಹಾರೈಸ್ತಾ ಮಾತನ್ನು ಮುಗಿಸ್ತೀನಿ.